3 ಹಂತಗಳಲ್ಲಿ ನಮ್ಮ ಜೀವನನ ಹುರಿಗೊಳಿಸ್ಬೇಕು. ಮೊಟ್ಟ ಮೊದಲು ನನ್ನ ಬಗ್ಗೆ ನನಗೆ ಗೌರವ ಇರಬೇಕು. ಪ್ಲೀಸ್ ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್. ಇಫ್ ಯು ಡೋಂಟ್ ಲವ್ ಯುವರ್ ಸೆಲ್ಫ್, ಯು ಕ್ಯಾನ್ ನೆವರ್ ಲವ್ ದಿ ಹೋಲ್ ವರ್ಲ್ಡ್. ನನ್ನ ಬಗ್ಗೆನೇ ನನಗೆ ಕೊರಗಿದ್ರೆ ಇದು ಮತ್ತೊಬ್ಬರ ಬಗ್ಗೆ ಪ್ರೀತಿ ಇರೋಕೆ ಹೇಗೆ ಸಾಧ್ಯ ಇದೆ? ಪ್ರೀತಿ ಇರೋಕೆ ಸಾಧ್ಯವೇ ಇಲ್ಲ. ತಿಳ್ಕೊಳ್ಳಿ, ನನ್ನ ಬಗ್ಗೆನೇ ವಿಶ್ವಾಸ ಇಲ್ಲದೆ ಹೋದ್ರೆ, ಆತ್ಮವಿಶ್ವಾಸ ಇಲ್ಲದೆ ಹೋದ್ರೆ, ಪ್ರೀತಿ ಇಲ್ಲದೆ ಹೋದ್ರೆ ಇನ್ನು ಯಾರ ಬಗ್ಗೆನೂ ವಿಶ್ವಾಸ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ದ ಫಸ್ಟ್ ಸ್ಟೆಪ್ ಇನ್ ಅಚೀವಿಂಗ್ ಸಮಥಿಂಗ್ ಇನ್ ಲೈಫ್ ಈಸ್ ಟು ಲೈಕ್ ಯುವರ್ ಸೆಲ್ಫ್. ಕೀಳರಿಮೆ ಬೇಡ. ಅಲ್ಲಿ ಬಹಳ ಜನ ಹುಡುಗರಲ್ಲಿ ಕಂಡಿದ್ದೇನೆ ನಾನು. ಸರ್ ಬಿಡಿ ಸರ್, ಅವ್ರಿಗೇನು ಸರ್, ಅವ್ರು ಮಾಡ್ತಾರೆ ಸರ್, ಅದು ಚೆನ್ನಾಗಿ ಮಾತಾಡ್ತಾನೆ ಸರ್ ಹುಡುಗ, ಅವ್ನು ಗಣಿತ ಚೆನ್ನಾಗಿದೆ ಸರ್, ಆ ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ಸರ್, ಚೆನ್ನಾಗಿ ಓಡ್ತಾಳೆ, ಹಾಡ್ತಾಳೆ, ನನಗೆ ಬರೋಲ್ಲ. ಇನ್ನೊಬ್ರಿಗೆ ಹೋಲಿಸ್ಕೊಂಡು ನನಗೆ ಇದು ಬರೋಲ್ಲ, ನಾನು ಅಷ್ಟು ಚೆನ್ನಾಗಿಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ನಿಮ್ಮನ್ನು ಯಾರ ಜೊತೆಗೂ ಹೋಲಿಸ್ಕೋಬೇಡಿ. ಹೋಲಿಸ್ಕೊಳಕ್ಕಾಗಲ್ಲ. ಯಾಕೆ ಹೋಲಿಸ್ತೀರಿ? ಒಂದು ಮಾತು ತಿಳ್ಕೊಳ್ಳಿ, ಪ್ರಪಂಚದಲ್ಲಿ ಈಗ 700 ಕೋಟಿ ಜನ ಇದ್ದಾರೆ. ಪ್ರಪಂಚದಲ್ಲಿ ಈಗ 700 ಕೋಟಿ ಮನುಷ್ಯರಿದ್ದಾರೆ. ಒಂದು ವಿಚಿತ್ರ ಗೊತ್ತಾ? 700 ಕೋಟಿಯಲ್ಲಿ ಒಬ್ಬರು ಇನ್ನೊಬ್ಬರು ಹಾಗೆ ಇಲ್ಲ, ಸಾಧ್ಯವೇ ಇಲ್ಲ. ಇವತ್ತಂತೂ ಬಿಡಿ, ಪ್ರಪಂಚ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ನಿಮ್ಮ ಹಾಗೆ ಇರುವಂಥ ವ್ಯಕ್ತಿ ಇನ್ನೊಬ್ಬ ಇರಲಿಲ್ಲ, ಇವತ್ತೂ ಇಲ್ಲ, ಮುಂದೆ ಎಷ್ಟೋ ಶತಮಾನ ಕಳೆದರೂ ಕೂಡ ನಿಮ್ಮಂಥ ವ್ಯಕ್ತಿ ಇನ್ನೊಬ್ಬ ಇರೋಕ್ ಸಾಧ್ಯ ಇಲ್ಲ. ಭಗವಂತ ಯಾವತ್ತೂ ಒಬ್ಬ ವ್ಯಕ್ತಿಯನ್ನ ಮತ್ತು ಹಾಗೆ ನಿರ್ಮಾಣ ಮಾಡೋದಿಲ್ಲ. ನಾವೆಲ್ಲ ಹೇಳ್ತೀವಿ, ಅವ್ರು ಇನ್ನೊಮ್ಮೆ ಬರಬಾರ್ದೆ, ಅವ್ರು ಬರಬಾರ್ದೆ, ಗಾಂಧಿ ಬರಬಾರ್ದೆ, ವಿವೇಕಾನಂದ ಇನ್ನೊಮ್ಮೆ ಬರಬಾರ್ದೆ. ಯಾರು ಬರಲ್ಲ. ಒಂದು ಸಲ ಒಂದು ವ್ಯಕ್ತಿ ನಿರ್ಮಾಣ ಆದ್ರೆ ಅದರಂಥ ವ್ಯಕ್ತಿ ಇನ್ನೊಂದು ಎಲ್ಲೆಲ್ಲೂ ಇರೋದಿಲ್ಲ. ನೀವು ಅನ್ಬೋದು, ಇಬ್ಬರು ನೋಡಕ್ ಹಂಗೆ ಇರ್ತಾರಲ್ಲ. ಯಾರೊಬ್ರು ಹೇಳ್ತಾರೆ ಪ್ರಪಂಚದಲ್ಲಿ 7 ಜನ ಒಂದೇ ತರ ಇರ್ತಾರೆ ಅಂತ. ಅದೆಲ್ಲ ಸುಳ್ಳು. 7 ಜನ ಅಲ್ಲ, ಇಬ್ರು ಕೂಡ ಒಬ್ಬರಂಗೊಬ್ರು ಇರೋಕ್ ಸಾಧ್ಯ ಇಲ್ಲ. ನೋಡೋದಕ್ಕೆ ಇರ್ಬೋದಪ್ಪ, ನೋಡೋದಕ್ಕೆ ಹಂಗೆ ಇರ್ಬೋದು. ಅಣ್ಣ ತಮ್ಮ, ಅಕ್ಕ ತಂಗಿ ಒಂದೇ ತರ, ಈ ರಾಮ ಶ್ಯಾಮ್ ಸೀತಾ ಗೀತಾ ಇದ್ದಂಗೆ ಇರ್ತಾರೆ. ಅದು ಸ್ವಭಾವ ಬೇರೆ ಅಲ್ವಾ, ಪೂರ ಬೇರೆ ಅಲ್ವಾ. ನೋಡೋದಕ್ಕೆ ಹಾಗೆ ಇರಬೇಕು, ಆದ್ರೆ ಬುದ್ಧಿ, ದೇಹ, ಮನಸ್ಸು ಎಲ್ಲವೂ ಒಂದೇ ತರ ಇರುವಂತ ವ್ಯಕ್ತಿ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಹಾಗಾದ್ರೆ ಯಾಕೆ ಹೋಲಿಸ್ಕೋತೀರಿ ಮತ್ತೊಬ್ಬರ ಜೊತೆಗೆ? ಇವತ್ತು ಯಾರಾದ್ರೂ ತಾಜ್ ಮಹಲ್ ಮುಂದೆ ನಿಂತು ಅದನ್ನ ಚೀನಾ ಗೋಡೆ ಹೋಲಿಸ್ತಾರ? ಅದನ್ನ ಲೀನಿಂಗ್ ಟವರ್ ಆಫ್ ಪೀಸಾಗಿ ಹೋಲಿಸ್ತಾರ? ಯಾವುದೂ ಇಲ್ಲಲ್ಲ. ಅದೊಂದು ಪ್ರಪಂಚದ ಅದ್ಭುತ, ಇದೊಂದು ಪ್ರಪಂಚದ ಅದ್ಭುತ ಅಷ್ಟೇನೆ. ಅವೆರಡು ಬೇರೆ ಬೇರೆನೆ, ಒಂದಕ್ಕೊಂದು ಹೋಲ್ಸಕ್ಕಾಗಲ್ಲ. ಆದ್ದರಿಂದ ಮಕ್ಕಳೇ ತಿಳ್ಕೊಳ್ಳಿ, ನೀವು ಕೂಡ ಪ್ರಪಂಚದ ಒಂದು ಅದ್ಭುತ. ಭಗವಂತ ನಿಮ್ಮನ್ನು ಎಷ್ಟು ಚಂದ ಸೃಷ್ಟಿ ಮಾಡಿದ್ದಾನಂದ್ರೆ, ನಿಮ್ಮ ಹಾಗಿರುವಂತ ವ್ಯಕ್ತಿ ಪ್ರಪಂಚದಲ್ಲಿ ಇನ್ನೊಬ್ರು ಎಂದೆಂದೂ ಇಲ್ಲ, ಇರೋಕ್ ಸಾಧ್ಯವೂ ಇಲ್ಲ. ಯು ಆರ್ ದ ಯುನೀಕ್ ಸ್ಪೀಸೀಸ್ ಇನ್ ದ ವರ್ಲ್ಡ್. ಇದ್ಮೇಲೆ ಹೋಲಿಸ್ಕೊಳ್ಳೋದು ಯಾಕಪ್ಪ? ನಮ್ಮ ಬಗ್ಗೆ ಕೀಳರಿಮೆ. ಸರ್ ನಾನು ಕಪ್ಪಗಿದ್ದೀನಿ ಸರ್, ನಾನು ನೋಡಿ ಸರ್ ಕುಳ್ಳಗಾಗಿದ್ದೀನಿ ಸರ್, ಬಹಳ ತೆಳ್ಳಗೆ ಸರ್, ನಾನು ಬಹಳ ದಪ್ಪ ಇದ್ದೀನಿ ಸರ್. ಏನೇನೂ ತೊಂದರೆ ಇಲ್ಲ. ನೀವು ಹೇಗೆ ಇದ್ರು ನೀವು ಒಂದು ಸ್ಪೆಷಲ್ ವ್ಯಕ್ತಿ. ನಿಮ್ಮ ಹಾಗೆ ಇನ್ನೊಬ್ರು ಯಾರೂ ಇಲ್ಲ, ಜಗತ್ತಲ್ಲಿ ಯಾರೂ ಇಲ್ಲ. ಕೀಳರಿಮೆ ಬೆಳೆಸ್ಕೊಂಡ್ರೆ ಬೆಳೆಯಲ್ಲ. ಆದ್ರಿಂದ ಮೊಟ್ಟ ಮೊದಲು ನಿಮ್ಮ ಬಗ್ಗೆ ಅಭಿಮಾನ ತಗೊಳ್ಳಿ. ನಾ ಏನಿದ್ರು ಚೆನ್ನಾಗಿದ್ದೇನಪ್ಪ, ನಾ ಹಿಂಗೆ ಇರೋದು, ತೊಂದರೆ ಇಲ್ಲ. ಇದ್ರ ಏನಾಯ್ತು? ಗಾಂಧಿ ಬಹಳ ಚೆನ್ನಾಗಿದ್ರ ನೋಡೋದಕ್ಕೆ. ಕಲಾಂ ಅವರು ಅಂತ ಹೇಳ್ತಾ ಇದ್ರು, ಐ ಆಮ್ ನಾಟ್ ಹ್ಯಾಂಡ್ಸಮ್. ಚಂದ ಮಾತು ಹೇಳ್ತಾರೆ, ಕೇಳ್ರಿ ಮಕ್ಕಳವರು. ಐ ಆಮ್ ನಾಟ್ ಹ್ಯಾಂಡ್ಸಮ್ ಬಟ್ ಐ ಕ್ಯಾನ್ ಗಿವ್ ಮೈ ಹ್ಯಾಂಡ್ಸ್ ಟು ಸಮ್ ಅಂತ. ನಾನು ನೋಡೋಕ್ ಚೆನ್ನಾಗಿರ್ಲಿಕ್ಕಿಲ್ಲ, ಆದ್ರೆ ಮತ್ತೊಬ್ಬರಿಗೆ ಸಹಾಯ ಮಾಡ್ತೀನಿ ನಾನು ಅಂತ. ಐ ಆಮ್ ನಾಟ್ ಹ್ಯಾಂಡ್ಸಮ್ ಬಟ್ ಐ ಕ್ಯಾನ್ ಗಿವ್ ಮೈ ಹ್ಯಾಂಡ್ಸ್ ಟು ಸಮ್ ಅಂತ. ಇದು ತಿಳ್ಕೊಬೇಕಾದದ್ದು. ನೋಡಕ್ಕೆ ಚೆನ್ನಾಗಿದ್ದವರೆಲ್ಲ ಚೆನ್ನಾಗಿರ್ತಾರೆ ಅಂತಲ್ಲ, ಬೆಳ್ಳಗಿದ್ದವರೆಲ್ಲ ಬಹಳ ಅದ್ಭುತ ಅಂತಲ್ಲ, ಕಪ್ಪಿದ್ದವರೆಲ್ಲ ಪ್ರಯೋಜನ ಇಲ್ಲ ಅಂತಲ್ಲ. ಅದು ಯಾವುದು ಸಂಬಂಧ ಇಲ್ಲ. ಬಣ್ಣ, ಆಕಾರ ಇವು ಯಾವುದೂ ಮುಖ್ಯ ಅಲ್ಲ. ನಿಮ್ಮ ಒಳಗಿರುವಂತಹ ಆತ್ಮವಿಶ್ವಾಸ ಶಕ್ತಿ ಇದೆಯಲ್ಲ, ಅದು ನಿಮ್ಮನ್ನು ದೊಡ್ಡದನ್ನು ಮಾಡ್ತದೆ. ಇನ್ನು ಕೆಲವು ಮಕ್ಕಳು ಹೇಳ್ತಾರೆ, ನಮ್ಗೆ ಅವಕಾಶಗಳಿಲ್ಲ ಸರ್, ನಾವೇನ್ ಮಾಡೋದು ಸರ್, ಎಲ್ಲ ಅವ್ರು ತಗೋತಾರೆ, ದೊಡ್ಡವ್ರು ತಗೋತಾರೆ ಸರ್, ಶ್ರೀಮಂತರು ತಗೋತಾರೆ, ನಮ್ಗೆ ಅವಕಾಶ ಇಲ್ಲ ಅಂತ. ಹಂಗೆ ಯಾರಾದ್ರೂ ಹೇಳಿದ್ರು ವಿಪರೀತ ಕೋಪ ಬರುತ್ತೆ ನನಗೆ. ನಾನು ಹುಡುಗಿ ಹೇಳಿದವಳು, ಸರ್ ನಮ್ಗೆಲ್ಲ ಅವಕಾಶ ಇದೆ ಸರ್, ಎಲ್ಲ ಅವರೇ ತಗೊಂಡ್ಬಿಡ್ತಾರೆ ಸರ್. ನಾ ಇದೆ ನೋಡಮ್ಮ ತಾಯಿ, ಪ್ರಪಂಚದಲ್ಲಿ ಯಾರೂ ನಿನಗೆ ಅವಕಾಶಗಳನ್ನ ತಟ್ಟೆಯಲ್ಲಿಟ್ಟು ಕೊಡಲ್ಲ. ತಗೋ ಅವಕಾಶ ತಗೊಂಡು ಯಾರ್ಯಾರು ಕೊಡಲ್ಲ, ಯಾರಿಗೂ ಕೊಡಲ್ಲ.
ನೀವು ಹೋರಾಡಬೇಕು, ಶಕ್ತಿ ಬಳಸಬೇಕು, ಬುದ್ಧಿಯನ್ನು ಬಳಸಬೇಕು. ನಿಮ್ಮ ಕಾಲಡಿ ಬಂದು ಬೀಳುತ್ತೆ ಅವಕಾಶಗಳು. ಯಾಕೆ ಬಿಡಲ್ಲ? ಕಲಾಂ ಅವ್ರಿಗೆ ಯಾರು ಕೊಟ್ಟರು ಅವಕಾಶ? KR ನಾರಾಯಣನ್ಗೆ ಯಾರು ಕೊಟ್ಟರು ಅವಕಾಶ? ಆ ಹುಡುಗಿ ಕಾಲ್ ಕತ್ತರಿಸ್ಕೊಂಡು ಡಾನ್ಸ್ ಮಾಡಿದ್ಲ ಸುಧಾ ಚಂದ್ರನ್, ಆಕೆಗೆ ಯಾರು ಅವಕಾಶ ಕೊಟ್ರಿ? ವಿಲ್ಮಾ ರುಡಾಲ್ಫ್ 2 ಕಾಲಿಲ್ಲದೆ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಹೋಗಿ 4 ಗೋಲ್ಡ್ ಮೆಡಲ್ ಗೆದ್ದಲ್ಲ, 3 ಗೋಲ್ಡ್ ಮೆಡಲ್ ಒಂದೇ ಒಲಿಂಪಿಕ್ ಅಲ್ಲಿ. ಆಕೆ ಯಾರು ಅವಕಾಶ ಕೊಟ್ರು? ಒಂದ್ ಹೇಳೋದು, ಅವಕಾಶ ಇಲ್ಲ ಅಂತ ಕೊರಗೋರು ನೆಪ ಹುಡುಕೋರು ಮಾತ್ರ. ನೀವು ಪ್ರಯತ್ನ ಮಾಡಿದ್ರೆ ಯಾವ ಅವಕಾಶವೂ ನಿಮ್ಮದೇ ಅಂತೊಂದು ಏನೂ ಸಾಧ್ಯ ಇಲ್ಲ. ಆದ್ರಿಂದ ಇಫ್ ಯು ಡೆಂಟ್ ಗೆಟ್ ಅಪಾರ್ಚುನಿಟೀಸ್, ಯು ಡಿಡ್ ನಾಟ್ ವರ್ಕ್ ಗುಡ್ ಇನಫ್. ಇಫ್ ಯು ವರ್ಕ್ ವೆಲ್, ಎವ್ರಿ ಅಪಾರ್ಚುನಿಟಿ ವಿಲ್ ಬಿ ಯುವರ್ಸ್. ಅದರಿಂದ ಮಕ್ಕಳೇ, ಅವಕಾಶ ಸಿಗ್ಲಿಲ್ಲ, ನಮ್ಗಿಲ್ಲ ಸರ್, ನಾವೆಲ್ಲ ಹಂಗಾಗತ್ತೆ ಸರ್, ನಮ್ಗೆಲ್ಲ ಅವಕಾಶ, ಕೊರಗೋದೇ ಬೇಡ. ಕೊರಗಿದವ್ರು ಕೊರಕೊಂಡೇ ಕೂತಿರ್ತಾರೆ ಜೀವನ ಪರ್ಯಂತ, ಏನೇನೂ ಸಾಧಿಸೋಲ್ಲ. ಅದನ್ನ ಹಿಂದೆ ಕಿತ್ತು ಹಾಕ್ಬಿಟ್ಟು ಮುಂದೆ ಹೋಗ್ತಾರೆ ನೋಡಿ, ಅವ್ರು ಸಾಧಿಸ್ತಾರೆ. ಆದ್ರಿಂದ ಮೊದಲು ನಿಮ್ ಬಗ್ಗೆ ಅಭಿಮಾನ ಇರಲಿ, ಅಹಂಕಾರ ಬೇಡ, ಅಭಿಮಾನ ಇರಲಿ. ಒಂದು ತಮಾಷೆ ಘಟನೆ ಹೇಳ್ಬಿಡ್ಬೇಕು ನಿಮಗೆ. ನಾನು ಬಿಜಾಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಪ್ರೋಗ್ರಾಮ್ ಹೋಗಿದ್ದೆ. ಅಲ್ಲಿ ನಾನು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ. ಫಸ್ಟ್ ಇಯರ್ MBBS ಹುಡುಗರೆಲ್ಲ ಬರ್ತಾರೆ, ಅವರಿಗೆ ಮಾತಾಡ್ಬೇಕು ಅವ್ರ ಹತ್ರ ಅಂತ. ಇಡೀ ಕಾಲೇಜ್ ಎಲ್ಲ ಬಂದಿದ್ರು, 1000 ಜನ ಮಕ್ಕಳು, ಎಲ್ಲ ಡಾಕ್ಟರ್ಸ್ ಆಗೋರೆಲ್ಲರೂ. ಮಾತೆಲ್ಲ ಮುಗಿದ್ಮೇಲೆ ಕೆಳಗೆ ಬಂದ್ವಿ. ನನ್ನ ಜೊತೆಗೆ ಶಾಲೆ ಅಧ್ಯಕ್ಷರೊಬ್ರು ಇದ್ರು, ಅವ್ರ ಜೊತೆಗೆ ಅವ್ರ ಮಿನಿಸ್ಟರ್ ಇದ್ರು ಯಾರೊಬ್ರು. ನಾವು 4-5 ಜನ ಮಾತಾಡ್ತಾ ಇದ್ವಿ, ವೇದಿಕೆಯಿಂದ ಕೆಳಗೆ ಇಳಿದು ಬಂದು. ಆಗಲ್ಲ ಹುಡುಗಿ ಕೈ ಕಟ್ಕೊಂಡು ನಿಂತಿದ್ಲು. ಯಾಕೆ ನನ್ನೇ ನೋಡ್ತಾಳೆ ಅಂತ ಅನಿಸ್ತು. ಪಾಪ ಆಕೆಗೆ ಏನ್ ಮಾತಾಡೋದಿದೆಯೇನೋ ಅಂತ ಹೇಳಿ ನಾನು ಆಕೆ ಹತ್ರ, ನನ್ನ ಹತ್ರ ಮಾತಾಡೋದಿದ್ದ ಅಂತ ಕೇಳಿದೆ. ಹೌದು ಸರ್, ಅದಕ್ಕೆ ಕಾಯ್ತಾ ಇದ್ದೆ ಸರ್. ಏನಮ್ಮ ನೀನು, ಯಾರನೇನು, ಏನ್ ಮಾಡ್ತೀಯ ಅಂತ ಕೇಳಿದೆ. ನಾನೇನ್ ಬಿಡಿ ಸರ್ ಅಂದ್ಲು. ಅಲ್ಲಮ್ಮ ನೀನ್ ಏನ್ ಬಿಡೋದಾಯ್ತು, ಬಟ್ ನಿನ್ ಹೆಸರು ಏನು? ಅಯ್ಯೋ ಬಿಡಿ ಸರ್, ನಮ್ಮ ತಗೊಂಡು ಏನ್ ಮಾಡೋದು ಸರ್, ನಾನು ಏನ್ ಸರ್ ಎಲ್ಲ ನಿಮ್ ಮುಂದೆ, ಅವೆಲ್ಲ ದೊಡ್ಡವರು ಸರ್, ಹಾಗೆ ಹೀಗೆ ಅಂದ್ಲು. ಆಮೇಲೆ ಯಾಕಮ್ಮ ಏನ್ ತಂದ್ರೆ, ನಮ್ಗೆಲ್ಲಿ ಅವಕಾಶ ಸಿಗ್ತದೆ ಅಂತಂದ್ಲು. ನೋಡಮ್ಮ, ನೀನ್ MBBS ಬಂದಿದ್ಯಾ, ಸೀಟ್ ಸಿಕ್ಕಿದೆ ನಿನಗೆ, ಹೇಗಿದ್ರು ಇದನ್ ಚೆನ್ನಾಗಿ ಬಳಸ್ಕೊ, ಇದು ನಿನ್ ಕೈಯಲ್ಲಿದೆ. ಪಾಠ ಮಾಡುವಾಗ ಮೇಷ್ಟ್ರು ಅವ್ರಿಗೊಂದು ಇವ್ರಿಗೊಂದು ಮಾಡಲ್ಲ, ಒಂದೇ ಮಾಡ್ತಾರೆ. ನೀನ್ ಸರಿಯಾಗಿ ಕೂತ್ಕೊಂಡು ಕೇಳಿಸ್ಕೊ, ಚೆನ್ನಾಗಿ ಓದು, ಒಳ್ಳೆ ಡಾಕ್ಟರ್ ಆಗೋ ಅವಕಾಶ ಇದೆ ಅಂತ 1-2-3 ಒಳ್ಳೆ ಮಾತು ಹೇಳಿ ಬಂದ್ಬಿಟ್ಟೆ ನಾನು. ಮುಗಿತದ. ಅದ್ ಮುಗಿದೊಂದು 15-20 ವರ್ಷನಾಗಿರ್ಬೇಕು. ನಾನು ದೆಹಲಿಯಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅಂತಿದೆ, ಅಲ್ಲಿ ನಾನು ಲೆಕ್ಚರ್ ಇದ್ದೆ ಸಾಯಂಕಾಲ. ನಾನು ಬೆಳಿಗ್ಗೆ ಹಿಂದಿನ ದಿವಸ ರಾತ್ರಿನೇ ಹೋಗಿದ್ದೆ. ಬೆಳಿಗ್ಗೆ ವಾಕಿಂಗ್ ಹೋಗ್ಬೇಕು ಅಂತ ಅಲ್ಲಿ ದೆಹಲಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಹಿಂದೆ ಒಬ್ರು ಗಂಡ ಹೆಂಡತಿ ಬರ್ತಾ ಇದ್ರು. ನಾನು ತಲೆ ಕ್ಯಾಪ್ ಹಾಕೊಂಡಿದ್ದೆ, T-ಶರ್ಟ್ ಇತ್ತು, ಅದರಿಂದ ತಕ್ಷಣ ಗುರ್ತದ್ದು ಕಷ್ಟ ಆಗುತ್ತೆ. ಆ ಹಿಂದಿದ್ದವ್ರು ಒಬ್ಬೊಬ್ಬರನ್ನ ಮಾತಾಡ್ಕೋತಾ ಇದ್ರು. ಆ ಹುಡುಗಿ ಮಾತಾಡ್ತಿದ್ರಲ್ಲ ಹೆಂಡತಿ, ಆಕೆ ಮುಂದೆ ಓಡಿ ಬಂದು ನನ್ನ ಮುಖ ನೋಡಿ, ಕರ್ಜಗಿ ಸರ್ ಅಂದ್ಲು. ಹೌದಮ್ಮ ಕರ್ಜಗಿ, ನಾನು ಮಾತಾಡೋದು ಒಂದೇ. ಟಕ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಸರ್ ನಾನು ಗುರ್ಸತ್ತ ನಿಮಗೆ ಅಂತ ಕೇಳಿದ್ರು. ಇಲ್ಲಮ್ಮ ಗುರ್ಸತ್ಲಿಲ್ಲ ಅಂದೆ. ನಾನೇ ಸರ್, ನಾನೇನ್ ಬಿಡಿ ಸರ್ ಅಂದ್ರು. ಏನ್ ಹಂಗಂದ್ರೆ, ನಿಮ್ಮ ಹೆಸರು ನಾನೇನ್ ಬಿಡಿ ಸರ್ ಅಂತಾರ? ಹೌದು ಸರ್, ನನ್ನ ಹೆಸರು ನಾನೇನ್ ಬಿಡಿ ಸರ್, ನೆನಪಿದೆಯಾ ಸರ್ ಬಿಜಾಪುರದ್ದು ಅಂದ್ರು. ತಕ್ಷಣ ನೆನಪಾಯ್ತು ನನಗೆ, 20 ವರ್ಷದಿಂದೆ. ಅಯ್ಯೋ ಕಥೆ, ಏನ್ ಮಾಡ್ತೀಯ ಮಾತಾಯಿ ಅಂತ ಕೇಳಿದೆ. ಆಕೆ ತನ್ನ ಗಂಡನ ಕರೆದ್ಲು, ನನ್ನ ಗಂಡ ಸರ್ ಅಂತ ಪರಿಚಯ ಮಾಡಿದ್ಲು. ಗಂಡನಿಗೆ ಹೇಳಿದ್ಲು, ಸರ್ ಅವತ್ತಿನ ದಿವಸ ನನ್ ಚೆನ್ನಾಗಿ ಬೈದಿದ್ರು, ನಾನೇನ್ ಬಿಡಿ ಸರ್, ನಾವೆಲ್ಲ ಹಿಂಗಿದ್ದೀವಿ ಸರ್, ಬಡವರಲ್ವ ಸರ್ ಅಂತೇನೋ ಅಂದಿದ್ದೆ. ಅದಕ್ಕೆ ಸಾರ್ ಚಾಷ್ಟಿ ಮಾಡಿ ಈ ಹುಡುಗಿ ಹೆಸರೇ ನಾನೇನ್ ಬಿಡಿ ಸರ್ ಅಂದಿದ್ರು, ನಾನೇ ಅದು ಅಂತ. ಈಗೇನ್ ಮಾಡ್ತೀಯಮ್ಮ ಅಂತ ಕೇಳಿದೆ. ನಿಮ್ಗೆ ಆಶ್ಚರ್ಯ ಆಗತ್ತೆ ಮಕ್ಕಳೇ ಹೇಳಿದ್ರೆ. ಆಕೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತಿದೆ ದೆಹಲಿಯಲ್ಲಿ, ಭಾರತದ ಅತ್ಯಂತ ಶ್ರೇಷ್ಠ ವೈದ್ಯಕೀಯ ಕೇಂದ್ರ ಅದು. ಅಲ್ಲಿ ಆಕೆ ಪ್ರೊಫೆಸರ್ ಆಗಿದ್ದಾಳೆ, ದೊಡ್ಡ ಸರ್ಜನ್ ಆಗಿದ್ದಾಳೆ. ಆಕೆ ಗಂಡನು ಇನ್ನೊಂದು ಡಿಪಾರ್ಟ್ಮೆಂಟ್ ಸರ್ಜನ್ ಆಗಿದ್ದಾನೆ. ಇಬ್ಬರು ಸಂತೋಷವಾಗಿ ಅಲ್ಲಿ ಬದುಕಿದ್ದಾರೆ. ಆಕೆ ಹೇಳ್ತಾ ಇದ್ಲು, ಅವತ್ ನೀವ್ ಯಾವತ್ತು ಹೇಳಿದ್ರಲ್ಲ ಸರ್, ನಾನೇನ್ ಬಿಡಿ ಸರ್, ಅದ್ ಅವತ್ತೇ ಕಡೆ ಸರ್ ಅಂದದ್ ನಾನು. ನಾನೇನ್ ಬಿಡಿ ಸರ್ ಅನ್ನೋದು ಬಿಟ್ಬಿಟ್ಟಿದೆ ಸರ್, ಈಗ ನಾನೇ ಸರ್ ಅಂತೀನಿ. ಈಗ ನಾನೇನ್ ಬಿಡಿ ಸರ್ ಅಲ್ಲ, ನಾನೇ ಸರ್ ಅಂತ ಹೇಳ್ತೀನಿ. ಆ ಧೈರ್ಯ ಬಂದಿದೆ ಸರ್. ನಾ ಹೇಳಿದೆ, ನೋಡಮ್ಮ, ಆ ಧೈರ್ಯ ಬಂದದ್ದಕ್ಕೆ ನೀನ್ ಈ ಮಟ್ಟಕ್ಕೆ ಬಂದದ್ದು, ಬರೋಕ್ ಸಾಧ್ಯ ಇಲ್ಲ. ಅದರಿಂದ ಮಕ್ಕಳೇ, ಒಂದು ಮಾತು ಖಂಡಿತ ಮನಸ್ಸಲ್ಲಿ ಇಟ್ಕೋಬೇಕು, ನಾನು ನಿಷ್ಪ್ರಯೋಜಕ, ನಮ್ಮಿಂದ ಏನಾಗತ್ತೆ, ನಮಗೆಲ್ಲ ಅವಕಾಶ ಅಂತ ಕೊರಗಬೇಡಿ. ನಿಮ್ಮ ಬಗ್ಗೆ ನೀವು ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಬಂದ್ರೆ ಪ್ರಪಂಚದ ಬಗ್ಗೆನೂ ವಿಶ್ವಾಸ ಬರುತ್ತೆ. ಆಗ ಸಾಧನೆ ಸುಲಭವಾಗತ್ತೆ. ಎಷ್ಟೊಂದು ಜನ ದೊಡ್ಡವರು ಸಣ್ಣಂದಿರ್ತ ಬಹಳ ಕಷ್ಟಪಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಬೇಕು, ಥಾಮಸ್ ಅಲ್ವಾ ಎಡಿಸನ್ ಶಾಲೆಗೆ ಹೋದಾಗ
ಅವ್ನು ದಡ್ಡ ಅಂತ ತೀರ್ಮಾನ ಮಾಡ್ಬಿಟ್ರು ಟೀಚರ್. ಇವನೇನೇನು ಹುಚ್ಚುಚ್ಚಾರ ಪ್ರಶ್ನೆ ಕೇಳ್ತಾನೆ, ದಡ್ಡಿದ್ದಾನೆ, ಏನ್ ಪ್ರಯೋಜನ ಇಲ್ಲ ಅಂತ ಟೀಚರ್ ಕಳಿಸ್ಬಿಟ್ರು. ಮನೆಗೆ ಕರ್ಕೊಂಡು ಹೋಗ್ರಿ, ಅಮ್ಮನ್ ಕರೆದ್ರು, ನಿಮ್ ಮಗನ್ ಕರ್ಕೊಂಡು ಹೋಗ್ರಿ, ಶಾಲೆ ಕಲ್ಸೋಕ್ ಆಗಲ್ಲ, ಅವ್ನಿಗೆ ಏನ್ ತಲೆಗೆ ಹೋಗಲ್ಲ ಅಂತ. ಅಮ್ಮ ಮನೆಗೆ ಬಂದ್ ಹತ್ರು. ಮಗನಿಗೆ ಶಾಲೆ ಇದ್ದಿದ್ರೆ ಏನ್ ಮಾಡೋದು, ತಾನೇ ಕೂತ್ಕೊಂಡು ಕಲ್ಸಿದ್ಲು ತಾಯಿ. ಚೀಟಿ ಕಳ್ಸಿದ್ರಲ್ಲ ಟೀಚರು, ನಿಮ್ ಮಗ ಬಹಳ ದಡ್ಡ ಇದ್ದಾನೆ, ಕರ್ಕೊಂಡು ಹೋಗ್ರಿ ಮನೆಗೆ ಅಂತ. ಅದನ್ನ ಕಾಣ್ಲಾರ್ದಂಗ್ ಮುಚ್ಚಿಟ್ಟಿದ್ಲು. ಹುಡುಗ ಕೇಳಿದ, ಅಮ್ಮ ಏನ್ ಬರ್ದಿದ್ರು ಪತ್ರದಲ್ಲಿ ನಮ್ಮ ಟೀಚರು ಕಳಿಸ್ಬಿಟ್ರಲ್ಲ ನನ್ನ ಮನೆಗೆ, ಏನಂತ ಬರ್ದಿದ್ರು? ಅಮ್ಮ ಹೇಳಿದ ಮಾತೇನ್ ಗೊತ್ತಾ? ಮಗು, ಅವ್ರು ಬರ್ದಿದ್ದಾರೆ ಚೀಟಿಯಲ್ಲಿ, ನಿಮ್ ಮಗ ಎಷ್ಟು ಬುದ್ಧಿವಂತ ಅಂತಂದ್ರೆ ನಮಗೆ ಹೇಳೋಕ್ ಸಾಕಾಗ್ತಾ ಇಲ್ಲ. ಅವ್ನ್ ವಿಶೇಷವಾಗಿ ಮನೆಯಲ್ಲೇ ಕಲಿಸ್ಬೇಕು, ಅವನು ಅಷ್ಟು ಬುದ್ಧಿವಂತ ಇದ್ದಾನೆ ಅಂತ ಹೇಳಿದ್ರು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮನ ಮಾತು. ನಿಮ್ ಮಗ ಎಷ್ಟು ಬುದ್ಧಿವಂತ ಅಂದ್ರೆ ನಾವು ಶಾಲೆಯಲ್ಲಿ ಕಲ್ಸೋಕ್ ಸಾಧ್ಯವೇ ಇಲ್ಲ, ಅವ್ನಿಗೆ ಅಷ್ಟು ಬುದ್ಧಿವಂತ ಇದ್ದಾನೆ, ಮನೆಯಲ್ಲಿ ವಿಶೇಷವಾಗಿ ಕಲಿಸಿ ಅಂತ ಕಲಿಸಿದ್ದಾರೆ ಅಂತ. ಆದ್ರೆ ಮುಂದೆ ದೊಡ್ಡವನಾದ್ಮೇಲೆ ಥಾಮಸ್ ಅಲ್ವಾ ಎಡಿಸನ್ ಅಮ್ಮ ತೀರ್ಕೊಂಡಿದ್ದಾರೆ. ಆಮೇಲೆ ಪತ್ರ ಸಿಕ್ಕಿದೆ ಅವನಿಗೆ. ಅವ್ನು ಹೇಳ್ತಾನೆ, ಆ ಪತ್ರ ಓದಿ ಹೇಳ್ತಾನೆ, ನನ್ನ ಅಮ್ಮ ಎಷ್ಟು ದೊಡ್ಡವಳು ನೋಡಿ, ನನಗೆ ಆಕೆ ಹೇಳ್ಬಿಟ್ಟು ನೀನ್ ದಡ್ಡ ಇದ್ದಿ ಅಂತ ಮನೆ ಕಳಿಸ್ಬಿಟ್ರು ಟೀಚರು, ಅಂದ್ರೆ ನಾನ್ ದಡ್ಡ ಅಂತ ಕೊರಗಲ್ಲೇ ಹೋಗ್ಬಿಡ್ತಿದ್ದೆ. ನನ್ನ ಅಮ್ಮ ನನಗೆ ಹೇಳಿದ್ರಿ, ನೀನ್ ದಡ್ಡ ಅಲ್ಲಯ್ಯ, ನಿನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ ಅಂತ ಹೇಳಿದ್ರು ಅಂತ. ನಾನು ಹಾಗೆ ಆಗ್ಬೇಕು ಅಂತ ಪ್ರಯತ್ನ ಮಾಡಿದೆ ಅಂತ. ಅದರಿಂದ ದಯವಿಟ್ಟು ಮಕ್ಕಳೇ, ಯು ಆರ್ ನಾಟ್ ಯೂಸ್ಲೆಸ್. ನೋ ಬಡಿ ಈಸ್ ಯೂಸ್ಲೆಸ್, ಬಟ್ ಓನ್ಲಿ ವಿ ಆರ್ ಯೂಸ್ಲೆಸ್. ನಮ್ಮ ಬುದ್ಧಿಯನ್ನ, ನಮ್ಮ ಶಕ್ತಿಯನ್ನ ಕಮ್ಮಿ ಬಳಕೆ ಮಾಡ್ತೀವಿ. ಚೆನ್ನಾಗಿ ಬಳಕೆ ಮಾಡೋಕ್ ಶುರು ಮಾಡಿ ನಿಮ್ಮನ್ನು ಹಿಡಿಯೋರು ಯಾರು ಇಲ್ಲ ಅಲ್ವಾ? ಅದೇ ರೀತಿ ಐನ್ಸ್ಟೈನ್ ಕೂಡ ದಡ್ಡ ಅಂತ ತಿಳ್ಕೊಂಡಿದ್ರು, ಅವನು ಗಣಿತ ಬರಲ್ಲ ಅನ್ಕೊಂಡಿದ್ರು. ಆದ್ರೆ ಐನ್ಸ್ಟೈನ್ ಗಣಿತ ಮಾಡಿದಾಗ ಇವ್ರು ಯಾರಿಗೂ ಅರ್ಥ ಆಗ್ಲಿಲ್ಲ. ವಿನ್ಸ್ಟನ್ ಚರ್ಚಿಲ್, ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿದ್ದಂತ ಮನುಷ್ಯ, ಪುಟ್ಟ ಹುಡುಗಾಗಿದ್ದಾಗ ತೊದಲಿಸ್ತಾ ಇದ್ದ. ಎಬಡಿಸೋದು ಅಂತಾರೆ ಉತ್ತರ ಕರ್ನಾಟಕದಲ್ಲಿ. ತೊದಲಿಸ್ತಾ ಇದ್ದ, ಮಾತಾಡ್ಬೇಕಾದ್ರೆ ಗುಕ್ಕೋದು, ಬಹಳ ಹೆದರಿಕೆ ಅವ್ನು ಮಾತಾಡ್ಬೇಕಾದ್ರೆ. ಒಂದ್ಸಲ ಟೀಚರ್ ಹೆದ್ರಂತೆ, ಕ್ಲಾಸಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡ್ಬೇಕು ನೀನು ಅಂದ್ರಂತೆ. ಮನೆಗೆ ಬಂದ ಅತ್ತ, ನನಗೆ ಆಗಲ್ಲಮ್ಮ, ನನಗೆ ಉಗ್ಗು ಬರ್ತದೆ, ಕ್ಲಾಸಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು ಹೇಗೆ ಅಂತ. ಅಮ್ಮ ಪಟ್ಟನ್ ಕೆನ್ನೆ ಹೊಡೆದ್ರು, ಹೋಗು ಮೇಲೆ ಸ್ಟೇಜ್ ಮೇಲೆ ಹೋಗು, ಉಗ್ಗು, ಏನ್ ತೊಂದರೆ ಇಲ್ಲ. ತೊದಲಿಸಿದ್ರೆ ಅಡ್ಡಿ ಇಲ್ಲ, ತೊದಲು. ಉಗ್ಗಿದ 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 ಸ್ಟೇಜ್ ಮೇಲೆ ಹೋಗಿ ಮೊದಲು ಕಿರಿಕಿರಿ ಆಯ್ತು. ಉಗ್ಗುತ್ತಾ 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 ಭಾಷೆಯನ್ನು ಹೇಗೆ ಬೆಳೆಸ್ಕೊಂಡ ಹುಡುಗ ಅಂದ್ರೆ, ಯು ಮೇ ನಾಟ್ ಬಿಲೀವ್ ಚಿಲ್ಡ್ರನ್, ಹಿ ವಾಸ್ ಒನ್ ಆಫ್ ದಿ ಫೈನೆಸ್ಟ್ ಸ್ಪೀಕರ್ಸ್ ಇನ್ ಇಂಗ್ಲೆಂಡ್. ಪ್ರಪಂಚದ ಅತ್ಯದ್ಭುತ ಮಾತುಗಾರರಲ್ಲಿ ಒಬ್ಬ ಆಗ್ಬಿಟ್ಟ. ಎಲ್ಲಿವರೆಗೂ ತಾನು ಉಗ್ಗುತ್ತೇನೆ ಅಂತ ಭಯದಲ್ಲಿದ್ನೋ ಅಲ್ಲಿವರೆಗೂ ಮಾತಾಡಕ್ಕೆ ಆಗ್ತಿರ್ಲಿಲ್ಲ. ಅಯ್ಯೋ ಬಿಡ್ರಿ, ಅದೇನು ಉಗ್ಗಿದ್ರೆ ಏನ್ ಅದ್ ಬಿಡು ಅಂತ ಹೋದವನು ಬಹುದೊಡ್ಡ ಮಾತುಗಾರ ಆದ. ಆದ್ರಿಂದ ನಿಮ್ಮಲ್ಲಿ ಯಾವುದಾದ್ರೂ ಅಡೆತಡೆ ಕೊರೆಗಳಿದ್ರೆ ಅವ್ರು ನಿವಾರಿಸ್ಕೊಳ್ಳೋಣ, ಆದ್ರೆ ಆ ಕೊರಗಿನಲ್ಲೇ ಇರಬಾರ್ದು. ಅಯ್ಯೋ ನನಗೆ ಆಗಲ್ಲ, ನನ್ ಮಾತಾಡಕ್ಕೆ ಬರಲ್ಲ, ಬೇಡ, ಮಾತಾಡಿ. ಏನಾಗತ್ತೆ, ಒಂದೆರಡು ಸಲ ತಪ್ಪಾಗುತ್ತೆ, ಜನ ನಗ್ತಾರೆ, ಏನು ತೊಂದರೆ ಇಲ್ಲ. ಮೂರನೇ ಸಲ ಚೆನ್ನಾಗಾಗ್ತಾರೆ. ನಗೋರ್ ನಗ್ತಾ ಕೂತೇ ಇರ್ತಾರೆ, ಮಾತಾಡೋರೇ ದೊಡ್ಡವರಾಗೋರು. ಬೆಳೆಸ್ಕೋಬೇಕು. ಅದರಿಂದ ದಯವಿಟ್ಟು ನಿಮ್ಮ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳಿ. ಎರಡನೇದು ಬಹಳ ಮುಖ್ಯವಾಗಿರುವಂಥದ್ದು, ನನ್ನ ಜೊತೆಗೆ ಪ್ರೀತಿ ಇರೋದ್ರ ಜೊತೆಗೆ ನಮ್ಮ ಮನೆಯಲ್ಲಿರೋರ ಬಗ್ಗೆ ನನಗೆ ಪ್ರೀತಿ ಗೌರವ ಇರಬೇಕು. ಮಕ್ಕಳು ಇದನ್ನು ಬಹಳ ಸರಿಯಾಗಿ ಕೇಳಿಸ್ಕೋಬೇಕು. ನೀವು ಬಹಳ ಸರಿಯಾಗಿ ಕೇಳಿಸ್ಕೋಬೇಕು. ನಿಮ್ಮಿಂದ ಏನೂ ಅಪೇಕ್ಷೆ ಮಾಡದೆ ನಿಮ್ಮನ್ನು ಅತ್ಯಂತ ಪ್ರೀತಿ ಮಾಡುವಂತಹ ಎರಡೇ ಎರಡು ಜೀವಗಳು ಈ ಪ್ರಪಂಚದಲ್ಲಿ ಇರೋದು ಅಂದ್ರೆ ನಿಮ್ಮ ತಾಯಿ, ನಿಮ್ಮ ತಂದೆ. ಅವ್ರಕ್ಕಿಂತ ಹೆಚ್ಚಿಗೆ ನಿಮ್ಮನ್ನು ಯಾರೂ ಪ್ರೀತಿ ಮಾಡೋಕ್ ಸಾಧ್ಯವೂ ಇಲ್ಲ. ಅದ್ರಲ್ಲಿ ಮೊದಲೇ ನಂಬರ್ ಅಮ್ಮ. ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ನಾವು ಸಾಕಷ್ಟು ಜನ ಹಳ್ಳಿಯಿಂದ ಬಂದವರು. ನಮ್ಮ ತಾಯಂದ್ರು ಜಾಸ್ತಿ ಓದಿಲ್ಲ. ನೀವು ಓದ್ತಾ ಇದ್ದೀರಿ ಈಗ, ಅಮ್ಮ ನಿನಗೇನು ಗೊತ್ತಾಗ ಸುಮ್ನಿರೋ ಅಂತ ದಯವಿಟ್ಟು ಅನ್ಬೇಡಿ. ಅಮ್ಮನ ಮನಸ್ಸಿಗೆ ನೋವು ಮಾಡಬೇಡಿ. ಒಂದು ಮಾತನ್ನ ಗಟ್ಟಿಯಾಗಿ ಹೇಳ್ಬೇಕು, ಎಂದೂ ಮರಿಬಾರ್ದು. ನೀವು ನಿಮ್ಮ ನಡವಳಿಕೆಯಿಂದಾಗಿ ನಿಮ್ಮ ತಾಯಿ, ನಿಮ್ಮ ತಂದೆ ಕಣ್ಣಲ್ಲಿ ಒಂದು ಹನಿ ನೀರು ಬಂದ್ರೆ ನೀವು ಜೀವನದಲ್ಲಿ ಎಂದೂ ಯಶಸ್ಸಾಗೋಕ್ ಸಾಧ್ಯವೇ ಇಲ್ಲ. ದೇವ್ರಿಗೆ ನೋಡಿದ್ದೀವ ನಾವು? ಇಲ್ಲ, ನೋಡ್ಬೇಕಾಗಿಲ್ಲ. ನಿಮ್ಮ ತಾಯಿನ ನೋಡಿದ್ರೆ, ನಿಮ್ಮ ತಂದೆ ನೋಡಿದ್ರೆ ದೇವ್ರು ನೋಡೋ ಕಾರಣ ಇಲ್ಲ. ದೇವ್ರು ಎಲ್ಲಾ ಕಡೆ ಇರೋಕ್ ಸಾಧ್ಯ ಇಲ್ಲ, ಆ ರೂಪದಲ್ಲಿ ಬಂದಿರ್ತಾನೆ. ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾಳ್ರಿ ತಾಯಿ. ತನ್ನ ಊಟ ಬಿಟ್ಟು ತಾನು ಊಟ ಕಟ್ಟಿ, ಹೊಟ್ಟೆ ಕಟ್ಟಿ ನಿಮ್ಮ ಮಕ್ಕಳಿಗೆ ಕೊಡ್ತಾಳೆ. ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ. ಆ ರೀತಿ ಪ್ರತಿಯನ್ನ ಇನ್ನು ಯಾರ್ಯಾರು ತೋರ್ಸೋಕ್ ಸಾಧ್ಯ ಇಲ್ಲ ನಿಮ್ಮ ಜಗತ್ತಲ್ಲಿ. ಆಕೆ ಮನಸ್ಸಿಗೆ ನೋವು ಮಾಡಬೇಡಿ. ಯಾವತ್ತು ನಿಮ್ಮ ತಾಯಿ ಕಣ್ಣಲ್ಲಿ ನಿಮ್ಮಿಂದಾಗಿ ಒಂದು ಹನಿ ನೀರು ಬಂದ್ರೆ ನಿಮ್ಗೆ ಒಳ್ಳೇದಾಗೋ ಸಾಧ್ಯವೇ ಇಲ್ಲ. ಆದ್ರಿಂದ ಆಕೆ ಜಾಸ್ತಿ ಶಾಲೆ ಕಲ್ತಿರ್ಲಿಕ್ಕಿಲ್ಲ,
ಆದ್ರೆ ಜೀವನಾನುಭವ ತುಂಬಾ ಇದೆ. ಮಗನಿಗೆ ಏನಾದ್ರೆ ಒಳ್ಳೇದಾದಿತ್ತು ಅಂತ ಸ್ಪಷ್ಟ ಕಲ್ಪನೆ ಇದೆ. ಅದರಿಂದ ಆಕೆ ಮನಸ್ಸು ನೋವು ಮಾಡಬೇಡಿ. ಒಂದು ಇದು ಹೇಳ್ಬೇಕಾದ್ರೆ ನೆನಪಾಯ್ತು ನನಗೆ. ಇದಾದದ್ದು ಘಟನೆ ನಾನು ಅಮೆರಿಕದಲ್ಲಿದ್ದಾಗ ಪೇಪರ್ ಅಲ್ಲಿ ಬಂದಂತ ಘಟನೆ. ಅದು ಬರ್ಕೊಂಬಂದು ಕತೆ ಬರ್ತಿದ್ದೆ ನಾನು ಅದನ್ನು. ಒಬ್ಬ ಭಾರಿ ಶ್ರೀಮಂತ, ಕೋಟಿ ಕೋಟಿ ಲೆಕ್ಕ ಇಲ್ಲ ಅವನಿಗೆ. ಅವನು ಒಂದ್ಸಲ ಕಾರಲ್ಲಿ ಹೋಗ್ತಾ ಇದ್ದ, ರಸ್ತೆಯಲ್ಲಿ ಮೇನ್ ರೋಡ್ ಹೈವೇಲಿ ಹೋಗ್ತಾ ಇದ್ದಾನೆ. ಅಲ್ಲಿ ಪಕ್ಕದಲ್ಲಿ ಒಂದು ಹೂವಿನ ಅಂಗಡಿ ಕಾಣಿಸ್ತು. ಅಲ್ಲಿ ಬೊಕೆ ಶಾಪ್ ಅಂತ ತುಂಬಾ ದೊಡ್ಡದು ಮಾಡ್ತಾರೆ. ಏನ್ 2-3 ಅಂತಸ್ತು ಇರುತ್ತೆ, ಬರೀ ಹೂ ಮಾರೋದೇ ಅಂಗಡಿ. ಅಂಗಡಿ ಒಳಗೆ ಹೋದ ತಕ್ಷಣ ಮ್ಯಾನೇಜರ್ ಇದ್ದ, ಫ್ಲೋರ್ ಮ್ಯಾನೇಜರ್. ಏನ್ ಬೇಕು ಸರ್ ಅಂತ. ಇವನು ಹೇಳಿದ, ಅತ್ಯಂತ ಬೆಲೆ ಬಾಳುವಂತಹ ಹೂವಿನ ಗುಚ್ಛ ಯಾವ್ದಾರ ಇದೆಯಾ, ಯು ಹ್ಯಾವ್ ದಿ ಕಾಸ್ಟ್ಲಿಯೆಸ್ಟ್ ಬೊಕೆ ಅಂತ ಕೇಳ್ದ. ಅವ್ನ್ ಗೊತ್ತಾಯ್ತು ಇವನು ಭಾರಿ ಶ್ರೀಮಂತ ಇದ್ದಾನೆ ಅಂತ. ಬನ್ನಿ ಸರ್ ತೋರಿಸ್ತೀನಿ ಅಂತ ಒಳಗಡೆ ಕರ್ಕೊಂಡು ಹೋದ. ಮೂಲೆಯಲ್ಲಿ ಒಂದು ಬಕೆಟ್ ಅಲ್ಲಿ ತುಂಬಾ ಹೂ ಇಟ್ಟಿದ್ರು. ಇದು ನೋಡಿ ಸರ್, ಆರ್ಕಿಡ್ ಹೂ ಅಂತ. ಇದ್ರ ಬೊಕ್ಕೆ ಮಾಡಿದ್ರೆ, ಗುಚ್ಛ ಮಾಡಿದ್ರೆ 1 ವಾರವರೆಗೂ ಬದುಕುತ್ತೆ. ಬಹಳ ಅಪರೂಪದ ಹೂ ಸರ್ ಇದು. ಆಯ್ತಾಯ್ತು, ಎಷ್ಟು ಖರ್ಚು ಅಂತ ಕೇಳ್ದ. ಅವನದ ಇದಕ್ಕೆ $50 ಸರ್. $50 ಅಡಿಯಲ್ಲಿ ನೋ ಪ್ರಾಬ್ಲಮ್. ಅವನಿಗೇನು ಕೋಟಿ ಕೋಟಿ ಕಿಮ್ಮತ್ತಿಲ್ಲ, $50 ಏನು. ತಗೊಂಡ, ಪ್ಯಾಕ್ ಮಾಡಿ, ಚಂದಾಗಿ ಬ್ಯಾಟ್ರಿ ಪ್ಯಾಕ್ ಮಾಡ್ರಿ ಅಂತ. ನೀ ಚಂದಾಗಿ ಜೋಡಿಸಿ ಅದನ್ನ ಪ್ಲಾಸ್ಟಿಕ್ ಕವರ್ಲಾಗಿ ಪ್ಯಾಕ್ ಮಾಡ್ತಾ ಇದ್ರು. ಇವನ್ ಕೇಳ್ದ, ನಿಮ್ಮಲ್ಲಿ ಕೊರಿಯರ್ ಸರ್ವಿಸ್ ಇದೆಯಾ ಅಂತ ಕೇಳ್ದ. ಅಂದ್ರೆ ಈ ಹೂವನ್ನ ಮನೆ ಮುಟ್ಸೋ ವ್ಯವಸ್ಥೆ ಇದೆಯಾ? ಇದೆ ಮಾಡ್ತಾರೆ, ಕೊಟ್ಟು ಬರ್ತಾರೆ ಹೋಗಿ ಅಂತ. ಎಷ್ಟು ಚಾರ್ಜ್ ಮಾಡ್ತೀರಿ? ಅದಕ್ಕೆ $25. ಅಡಿಯಿಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ. ಹೇಳ್ದ ಅವ್ರಿಗೆ, ನೋಡು, ಇವತ್ತು ನಮ್ಮ ತಾಯಿ ಹುಟ್ಟಿದ ದಿವಸ. ನಾನು ಇದುವರೆಗೂ ನನ್ನ ತಾಯಿಗೆ ಆಕೆ ಹುಟ್ಟಿದ ದಿವಸ ಹೂ ಕೊಡದೆ ಬಿಟ್ಟಿಲ್ಲ. ಅವತ್ತು ಕೊಡ್ಲೇಬೇಕು ನಾನು. ಇವತ್ತು ಕೂಡ ಹಾಗೆ ಮಾಡ್ಬೇಕು. ಒಂದು ಕಾಗದ ತಗೊಂಡ, ತನ್ನ ತಾಯಿ ಇರೋ ಅಡ್ರೆಸ್ ಎಲ್ಲ ಬರೆದ, ಈ ಅಡ್ರೆಸ್ಸಿಗೆ ಕೊಟ್ಟು ಬರ್ಬೇಕಿದೆ. ಆಯ್ತು ಕೊಡ್ತೀವಿ ಅಂದ್ರು. ತನ್ನ ಕಾರ್ಡು ಕೊಟ್ಟ, ಅದಕ್ಕೆ ಬೊಕೆಗೆ ಹಚ್ಬೇಕಲ್ಲ, ಹೂವಿನ ಗುಚ್ಛಕ್ಕೆ ಪಿನ್ ಮಾಡ್ರಿ ಅಂತ ಕೊಟ್ಟ. ಆಮೇಲೆ ಒಂದು ಕ್ಷಣ ಬಿಟ್ಟು ವಿಚಾರ ಮಾಡಿದೆ, ಈ ಕೊರಿಯರ್ನವ್ರು ಹೇಳೋಕ್ಕಾಗಲ್ಲ, ಇವತ್ತು ನಾಳೆ ಕೊಟ್ಟು ಬಿಡ್ಬೋದು ಒಂದ್ಸಲ. ಅವ್ರು ಬೇಡ ಅಂದ. ಅಂಗಡಿಯವ್ರು ಕೇಳ್ದ, ಒಂದು ಕಾರ್ ಸರ್ವಿಸ್ ಇದೆ ನಿಮಗೆ? ಆಗತ್ತೆ ಅಂದ್ರು. ಏನಿಲ್ಲ, ನನಗೋಸ್ಕರ ಒಂದು ಕಾರ್ ಬಾಡಿಗೆ ತಗೊಳ್ಳಿ. ಒಬ್ಬ ಮನುಷ್ಯನ ವಿಶೇಷವಾಗಿ ಅದಕ್ಕೋಸ್ಕರ ಕಳಿಸಿ. ಅವನ ಕೆಲಸ ಬೇರೆ ಏನಿಲ್ಲ, ಈ ಹೂವಿನ ಗಚ್ಚ ತಗೋಬೇಕು, ನಮ್ಮ ಅಮ್ಮ ಇರೋಲ್ಲಿ ಹೋಗಿ ಕೊಟ್ಟು ಆಕೆಗೆ ಮುಟ್ಟಿದೆ ಅಂತ ಒಂದು ಫೋಟೋ ತಗೊಂಡ್ಬರ್ಬೇಕು, ನನ್ ಕೊಡ್ಬೇಕು ವಾಪಸ್. ಅಷ್ಟು ಮಾಡಿದ್ರೆ ಸರ್ ಮಾಡ್ಬೋದಾ ಅಂದ್ರು. ಮಾಡ್ತೀವಿ ಸರ್ ಅಂದ್ರು. ಎಷ್ಟು? $200 ಸರ್. ಆಗ್ಬೋದು, ಏನ್ ತೊಂದರೆ ಇಲ್ಲ. ಸರ ಆ ಹೂವಿಂದ 50, ಈ ಕಳಿಸೋದಕ್ಕೊಂದು $200 ಸಹಿ ಮಾಡ್ದ. ಅಮೌಂಟ್ ಕೊಟ್ಟ, ದುಡ್ಡು ಕೊಟ್ಟ. ಸಮಾಧಾನ ಆಯ್ತು. ಅಮ್ಮನ ಹುಟ್ಟಿದ ದಿವಸ ಪ್ರತಿ ವರ್ಷ ಕಳಿಸಿದಂಗೆ ಹೂ ಕಳಿಸಿದ್ನಲ್ಲ ಇವತ್ತು ಅಂತ ಸಂತೋಷವಾಗಿ ಹೊರಗೆ ಬರ್ತಾ ಇದ್ದ. ಅಂಗಡಿ ಹೊರಗೆ ಬರ್ಬೇಕಾದ್ರೆ ನೋಡ್ತಾನೆ, ಮೆಟ್ಲ್ ಮೇಲೆ ಒಂದು ಪುಟ್ಟ ಹುಡುಗಿ ಕೂತ್ಕೊಂಡಿದೆ. ಸಣ್ಣ ಹುಡುಗಿ, 6-7 ವರ್ಷ ಹುಡುಗಿ. ಅಳ್ತಾ ಇದೆ, ಬಿಕ್ಕಿ ಅಳ್ತಾ ಇದೆ. ಈಗ ತಾನು ದೊಡ್ಡ ಕೆಲಸ ಮಾಡಿ ಬಂದಿದ್ದಾನಲ್ಲ ಇವನು. ಆಕೆನ್ ಕೇಳ್ದ, ಯಾಕಮ್ಮ ಅಳ್ತಾ ಇದೆಯಾ, ಏನು ಅಂತ ಕೇಳ್ದ. ಆ ಹುಡುಗಿ ಎದ್ದು ನಿಂತ್ಕೊಂಡ್ಲು. ಗದ್ಗದ ಧ್ವನಿಯಲ್ಲಿ ಕೇಳಿದ್ಲು, ಸರ್ $1 ಕೊಡ್ತೀರಾ ಸರ್ ನನಗೆ? $1 ಕೊಡ್ತೀರಾ ಸರ್ ಅಂದ್ಲು. ಯಾಕಮ್ಮ ಅಂತ ಕೇಳ್ದ. ಸರ್, ಇವತ್ತು ನನ್ನ ತಾಯಿ ಹುಟ್ಟಿದ ದಿವಸ ಸರ್. ಆಕೆಗೆ ಹುಟ್ಟಿದ ದಿವಸ ಒಂದು ಕೆಂಪು ಗುಲಾಬಿ ಹೂ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಸರ್. ನನ್ನ ಕಡೆ ದುಡ್ಡೇ ಇಲ್ಲ ಸರ್. ನೀವು ಕೊಟ್ರೆ ಒಂದು ಗುಲಾಬಿ ಹೂ ತಗೊಂಡ್ರೆ ನಮ್ಮ ಅಮ್ಮನಿಗೆ ಕೊಟ್ಟು ಬಿಡ್ತೀನಿ ಸರ್ ಅಂದ್ರು. ಈಗ ತಾನೇ ತನ್ನ ಅಮ್ಮನಿಗೋಸ್ಕರ $250 ಕೊಟ್ಟಿದ್ದಾನೆ ಅವನು. ಬಾಮ್ಮ, ಯಾಕೆ ಒಂದು ಗುಚ್ಛ ತಗೋ, ನಾ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋದ. ಬೇಡ ಸರ್, ನನ್ ಗುಚ್ಛ ಬೇಡ ಸರ್, ಒಂದು ಗುಲಾಬಿ ಹೂ ಸಾಕು ಸರ್. ಸೀದಾ ಹೋದ್ಲು. ಆ ಗುಲಾಬಿ ಹೂ ಇಟ್ಟಂತ ಆ ಕೌಂಟರ್ ಕಡೆ ಹೋದ್ಲು. ಒಂದೇ ಗುಲಾಬಿ ತೆಗೆದು ಒಂದು ಕಡ್ಡಿ ಪ್ಲಾಸ್ಟಿಕ್ ಸುತ್ತಿ ಆತ ಕೊಟ್ಟ. ಈತ $1 ಕೊಟ್ಟ. ಆ ಹೋಗಿ ಬಹಳ ಖುಷಿ ಆಯ್ತು. ನಗ್ನಗ್ತಾ ಅಳ್ತಾ ಇದ್ಲಲ್ಲ ಹುಡುಗಿ, ತನ್ನ ಕಣ್ಣು ಒರೆಸ್ಕೊಂಡ್ಬಿಟ್ಟು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿ ಸರ ಮೆಟ್ಲು ಹಿಡಿದು ಓಡ್ಲು. ಎಲ್ಲಿ ಹೋಗ್ತಾಳೆ ಆಕೆ ನೋಡ್ಬೇಕು ಅಂತ ಈತ ನೋಡ್ದ. ಹಾಗೆ ರಸ್ತೆಯಲ್ಲಿ ಸರ್ರ ಅಂತ ಓಡಿ ದಾಟಿದ. ಇವನು ಬೆನ್ನು ಹತ್ತಿದ. ತಾಯಿಗೆ ಹೆಂಗ್ ಕೊಡ್ತಾಳೆ ಆಕೆ ನೋಡ್ಬಿಡೋಣ ಹೂವನ್ನ ಅಂತ. ರಸ್ತೆ ದಾಟಿ ಆ ಕಡೆ ಹೋದ್ಲು. ಒಂದು ಮನೆ ಪಕ್ಕದ ಸಂಧಿ ಓಡಿದ್ಲು ಹುಡುಗಿ. ಇವನು ಹಿಂದೆ ಓಡ್ತಾ ಇದ್ದಾನ. ಹುಡುಗಿ ತಿರುಗಿ ಕೂಡ ನೋಡ್ಲಿಲ್ಲ. ಅಷ್ಟು ಅವಸರ, ಅಮ್ಮನಿಗೆ ಕೊಡ್ಬೇಕು ಅಂತ ಆಸೆ ಇದೆಯಲ್ಲ. ಸಂಧಿ ಹೋದ್ಲು. ಊರು ದಾಟ್ಬಿಡ್ತು. ಊರು ದಾಟಿ ಎಲ್ಲಿ ಹೋಗ್ತಾಳೆ ಈಕೆ ಅಂತ ನೋಡ್ತಾ ಇದ್ದ. ಊರು ದಾಟಿ ಹೋದ್ರೆ ಒಂದು ಸ್ಮಶಾನ. ಮಗು ಸ್ಮಶಾನದೊಳಗೆ ಹೋಯ್ತು. ಅಲ್ಲಿ ಆಗ ತಾನೇ ಮುಚ್ಚಿದಂತ ಒಂದು ಸಮಾಧಿ, ಮಣ್ಣಿನ ಗುಡ್ಡೆ ಇದೆ. ಇನ್ನ
ಅದ್ರ ಮುಂದೆ ಆ ಮಗು ಮೊಳಕಾಲು ಊರಿಗೆ ಕುಳಿತು ಬಿಕ್ಕಿ 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 ಅಳೋಕ್ ಶುರು ಮಾಡ್ತು. ಅಮ್ಮ, ಇವತ್ತೇನು ಹುಟ್ಟಿದ ಹಬ್ಬ, ನಾನು ನಿನಗೆ ಹುಟ್ಟಿದ ದಿವಸ ಒಂದು ಕೆಂಪು ಗುಲಾಬಿ ಹೂ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನನ್ನ ಕಡೆ ದುಡ್ಡೇ ಇರಲಿಲ್ಲಮ್ಮ. ಅಂಗಡಿ ಹತ್ರ ಕೂತ್ಕೊಂಡಿದ್ದೆ, ಹೂವಿನ ಅಂಗಡಿ ಹತ್ರ. ಒಬ್ರು ಯಾರೋ ದೊಡ್ಡವರು ಬಂದ್ರು. ನಾನು ಕೇಳಿದಾಗ $1 ಕೊಟ್ಟು ನನ್ನ ಗುಲಾಬಿ ಹೂ ಕೊಡಿಸಿದ್ರಮ್ಮ. ನಾನು ಮಾತಿಗೆ ತಪ್ಪಿಲ್ಲ, ನನ್ನ ಮಾತು ತಪ್ಪಲಿಲ್ಲ. ನೀನು ಹೂ ಕೊಡ್ತೀನಿ ಅಂದಿದ್ದೆ, ಹೂ ತಂದಿದ್ದೀನಿ, ಅದು ತಗೊಳಕ್ ನೀನೇ ಇಲ್ಲಲ್ಲಮ್ಮ, ಯಾರಿಗೆ ಕೊಡ್ಲಿ ಅಂತ ಹೇಳಿ ಆ ಮಣ್ಣಿನ ಗುಡ್ಡೆ ಮೇಲೆ ಆ ಹೂ ಇಟ್ಟು ಮೊಳಕಾಲು ಊರಿ ಬಿಕ್ಕಿ ಬಿಕ್ಕಿ ಹತ್ತು, ಅಮ್ಮ ಆಶೀರ್ವಾದ ಮಾಡು ಅಂತ ಕೇಳ್ಕೊಂತು. ಹಿಂದೆ ನಿಂತಿದ್ದಲ್ಲ ಶ್ರೀಮಂತ, ಅವನಿಗೇನು ಆಗ್ಬಿಡ್ತು. ಅದನ್ನ ನೋಡಿದ ದೃಶ್ಯ, ಅಮ್ಮನಿಗೆ ಕೊಡೋದನ್ನ ಅವ್ನು ನೋಡ್ದಾಗ ಗೊತ್ತಿಲ್ಲದ ಕಣ್ಣ ನೀರು ಸುರಿತಾ ಇದೆ. ಹಿಂದೆ ಓಡ್ದ, ಬೇಗ ಬೇಗ ಹೋದ, ಅಂಗಡಿಗೆ ಹೋದ, ಹೂವಿನ ಅಂಗಡಿಗೆ. ಕಾರ್ ಬಂತ ಹೂವಿನ ಬೊಕ್ಕೆ ಕೊಡೋದಕ್ಕೆ? ಇನ್ನೂ ಬಂದಿಲ್ಲ ಸರ್, 5 ನಿಮಿಷದಲ್ಲಿ ಬರುತ್ತೆ ಅಂತ ಕ್ಯಾನ್ಸಲ್ ಮಾಡಿದ. ಕಾರ್ ಬೇಡ ನನಗೆ, ಬರೀ ಹೂವಿಂದ ಅಷ್ಟೇ ದುಡ್ಡು ತಗೊಳ್ಳಿ ಅಂದ. ಆ ಬೊಕ್ಕೆ ತಗೊಂಡ, ತನ್ನ ಕಾರಲ್ಲಿ ಕೂತ್ಕೊಂಡ. ಡ್ರೈವರ್ ಹೇಳ್ದ, ಅಮ್ಮನ ಕಡೆ ನಡಿ, ಅಮ್ಮನ ಕಡೆ ನಡಿ. ಅವನಂದ, ಸರ್ ಇನ್ನು 3 ಮೀಟಿಂಗ್ ಇದೆ ಸರ್ ಇವತ್ತು ಅಂದ. ಎಲ್ಲ ಕ್ಯಾನ್ಸಲ್, ಫೋನ್ ಮಾಡಿ ಹೇಳ್ಬಿಡಿ, ಯಾವ್ದು ಆಗಲ್ಲ ನನಗಿವತ್ತು, ಬೇರೆ ಕೆಲಸ ಇದೆ. ಸೀದಾ ಡ್ರೈವ್ ಮಾಡ್ಕೊಂಡು ಅವ್ರ ಅಮ್ಮನ ಕಡೆ ಹೋದ. ಅಮ್ಮ ಇರೋದು ಎಲ್ಲಿಪ್ಪ? ವೃದ್ಧಾಶ್ರಮದಲ್ಲಿ ಇದ್ದಾಳೆ, ಒಬ್ಬೇ ತಾಯಿ ಇರ್ತಾ ಇದ್ದಾಳೆ ಕೂತ್ಕೊಂಡು. ಈತ ಹೋದ, ಬಾಗಿಲು ತಟ್ಟಿದ. ಆಕೆ ಹುಟ್ಟಿದ ದಿವಸ ಇವತ್ತು. ಅಮ್ಮ ಬಾಗಿಲ ತೆಗೆದ್ಲು, ಇವನ್ ಹೂವಿನ ಬೊಕ್ಕೆ ಕೊಟ್ಟು ಕಾಲ್ ಮುಟ್ಟು ನಮಸ್ಕಾರ ಮಾಡ್ದ. ಅಮ್ಮ, ಹುಟ್ಟದ ಹಬ್ಬ ಶುಭಾಶಯಗಳು ಅಂತ ಹೇಳಿದ. ಆಕೆಗೆ ಆಶ್ಚರ್ಯ, ಸಂತೋಷ, ಕಣ್ಣಲ್ಲಿ ನೀರು ಸುರಿದು ಮಗನ ಅಪ್ಕೊಂಡು ಹತ್ಲು. ಯಾಕೋ ಮಗು ನೀ ಬಂದೆ? ಪ್ರತಿ ವರ್ಷ ಕಳಿಸೋ ಹಂಗೆ ಒಂದು ಹೂವಿನ ಗುಚ್ಛ ಕಳಿಸಿದ್ರೆ ಆಗ್ತಿತ್ತಲ್ಲ ಹುಡ್ಗ, ನೀನ್ ತುಂಬಾ ಕೆಲಸ ಇರುತ್ತಪ್ಪ, ಯಾಕೆ ಬಂದಿ ಕೆಲಸ ಬಿಟ್ಟು ಅಂದ್ಲು. ಆಗ ಆತ ಹೇಳಿದ ಮಾತು ಅದ್ಭುತ ಮಕ್ಕಳೇ, ಮರಿಬಾರ್ದು. ಅವನು ಹೇಳಿದ, ತಾಯಿಗೆ ಹೂವಿನ ಗುಚ್ಛ ಹ್ಯಾಕ್ ಕೊಡ್ಬೇಕು ಅನ್ನೋದನ್ನ ಒಂದು 6 ವರ್ಷದ ಮಗು ನನಗೆ ಪಾಠ ಕಲಿಸ್ತು ಇವತ್ತು. ಆ ಮಗು ತಾಯಿ ಬದುಕಿಲ್ಲ, ಬದುಕದೇ ಇರೋ ತಾಯಿಗೇನೆ ಅಷ್ಟು ಗೌರವದಿಂದ ಪ್ರೀತಿಯಿಂದ ಮೊಳಕಾಲು ಊರಿಗೆ ಕೊಡೋದಾಗಿದ್ರೆ ಬದುಕಿದಂತ ತಾಯಿಗೆ ನಾನು ಹ್ಯಾಕ್ ಕೊಡ್ಬೇಕು? ಅದಕ್ಕೆ ನಾನೇ ಬಂದಮ್ಮ ಅಂತ ಹೇಳಿಕೊಟ್ಟ. ಇದು ತಾಯಿ ನೋಡ್ಕೊಳ್ಳುವಂಥ ರೀತಿ, ತಾಯಿಗೆ ಗೌರವ ಕೊಡುವಂಥ ರೀತಿ. ನಮ್ಮ ತಾಯಂದರು, ನಮ್ಮ ತಂದೆಯರು ನಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಮಕ್ಕಳನ್ನ ದೊಡ್ಡವ್ರು ಮಾಡ್ಬೇಕು ಅಂತ. ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದ್ರೆ ಮಕ್ಕಳೇ, ನಿಮ್ಗೆ ಎಷ್ಟು ಸಂತೋಷ ಆಗುತ್ತೋ ಅದರ 3 ಪಟ್ಟು ಸಂತೋಷ ನಿಮ್ ತಾಯಿಗಾಗತ್ತೆ. ನೀವೇನಾದ್ರೂ ಒಂದು ಸಣ್ಣ ಪ್ರಶಸ್ತಿ ಬಂದ್ರೆ ನಿಮಗೆ ಊರ್ ತುಂಬ ಹೇಳ್ಕೊಂಡ್ ಬರ್ತಾಳೆ ತಾಯಿ, ನನ್ನ ಮಗನಿಗೆ ಹಿಂಗಾಯ್ತು, ನನ್ನ ಮಗಳಿಗೆ ಹಿಂಗಾಯ್ತು ಅಂತ ಹೇಳ್ಕೊಂಡ್ ಬರ್ತಾಳೆ. ಅಂಥ ಪ್ರೀತಿಯ ಬಿಂದಿಗೆವು, ಪ್ರೀತಿ ಬಿಂದಿಗೆಗಳು. ಆ ಪ್ರೀತಿ ಬಿಂದಿಗೆಗಳಂತ ತಂದೆ ತಾಯಿಗೆ ಮಾತ್ರ ಅಗೌರವ ಎಂದೂ ತೋರಿಸ್ಬೇಡಿ. ಅಲ್ಲಿ ಏನಾದ್ರೂ ತೋರಿಸಿದ್ರೆ ನಿಮ್ಮ ಜೀವನ ಶ್ರೇಷ್ಠ ಆಗೋಲ್ಲ. ಅದರಿಂದ ಮೊದಲು ನಿಮ್ಮ ಬಗ್ಗೆ ಪ್ರೀತಿ ಇರಲಿ. ಎರಡನೇದು ನಿಮ್ಮ ಮನೆ ಬಗ್ಗೆ, ನಿಮ್ಮ ಪ್ರೀತಿ, ನಿಮ್ಮ ವೃತ್ತಿ ಬಗ್ಗೆ. ಬಸವಣ್ಣ ಅವರು ಅವತ್ತೇ ಹೇಳಿಲ್ವಾ, ಕಾಯಕವೇ ಕೈಲಾಸ ಅಂತ. ನೀವು ಮಾಡ್ತಿರುವಂತ ವೃತ್ತಿ ಯಾವುದೂ ಕೆಟ್ಟದಲ್ಲ, ಯಾವ ವೃತ್ತಿನೂ ಕೆಟ್ಟದಲ್ಲ, ನಾಚ್ಕೋಬೇಕಾಗಿಲ್ಲ ನೀವು. ಬಸವಣ್ಣವ್ರು ಹೇಳ್ತಾರೆ, ಯಾಕೆ ನಾಚ್ಕೋತೀರಿ ನೀವು? ಮಡಿವಾಳ ಮಾಚಯ್ಯ ನಮ್ಮವನಲ್ವಾ ಅಲ್ವಾ? ಡೋಹರ ಕಕ್ಕಯ್ಯ ನಮ್ಮವನಲ್ವಾ ಅಲ್ವಾ? ಎಲ್ಲ ನಮ್ಮವರೇ ಅಲ್ವಾ? ವೃತ್ತಿ ಕೆಟ್ಟದಲ್ಲ, ವೃತ್ತಿ ಬಗ್ಗೆ ಕೇಳರ್ಮೆ ಬೆಳೆಸ್ಕೊಳ್ಳೋದು ಬಹಳ ಕೆಟ್ಟದು. ಆದ್ರಿಂದ ಯಾವುದೇ ವೃತ್ತಿ ಇರ್ಲಿ, ಎಷ್ಟೇ ಕಲ್ತಿರ್ಲಿ, ಅಪ್ಪ ಅಮ್ಮ ಅಭಿಮಾನದಿಂದ ಹೇಳ್ಕೊಳ್ಳಿ, ದುಃಖದಿಂದ ಹೇಳ್ಕೋಬೇಡಿ, ಮನಸ್ಸು ಬೇಜಾರು ಮಾಡ್ಕೋಬೇಡಿ. ಎರಡನೇದು ಬಹಳ ಮುಖ್ಯ, ಇದು ಮನಸ್ಸನ್ನ ಮನೆ ಬಗ್ಗೆ ಗೌರವ ಇಟ್ಕೊಳ್ಳುವಂಥದ್ದು. ಒಂದು ಭಗವದ್ಗೀತೆ ಧ್ಯಾನ ಶ್ಲೋಕ ಅಂತಿದೆ, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಬಹಳ ಸುಲಭದ ಶ್ಲೋಕ ಇದು. ವಸುದೇವ ಸುತಂ ದೇವಂ, ವಸುದೇವನ ಮಗ ಕೃಷ್ಣ. ಕಂಸ ಚಾಣೂರ ಮರ್ದನಂ, ಕಂಸ ಚಾಣೂರನ್ನ ಕೊಂದು ಹಾಕಿದ. ದೇವಕೀ ಪರಮಾನಂದಂ, ದೇವಕಿಗೆ ತುಂಬಾ ಸಂತೋಷ ಕೊಟ್ಟ. ಕೃಷ್ಣಂ ಒಂದೇ ಜಗದ್ಗುರು, ಅಂತ ಜಗದ್ಗುರುವಾದ ಕೃಷ್ಣನಿಗೆ ನನ್ನ ನಮಸ್ಕಾರ ಅಂತ ಹೇಳುದು. ಆದ್ರೆ ಮೇಲಿನ ಅರ್ಥ ಇದು, ಒಳಗಿನ ಅರ್ಥ ಅದಲ್ಲ. ದಯವಿಟ್ಟು ಗಮನಿಸ್ಬೇಕು, ಒಳಗಿನ ಅರ್ಥ ಬಹಳ ದೊಡ್ಡದಿದೆ ಮಕ್ಕಳೇ. ಅದು ವಸುದೇವ ಸುತಂ ದೇವಂ, ವಸುದೇವನ ಮಗ ಕೃಷ್ಣ, ಕರೆಕ್ಟು ಆಯ್ತು. ಮುಂದೆ ದೇವಕೀ ಪರಮಾನಂದಂ, ಮತ್ತೆ ಅಲ್ಲಿಗೆ ಬರ್ಬೇಕು ನಾನು. ಕೃಷ್ಣ ಪುಣ್ಯವಂತ, ಅವನ 2 ತಾಯಿ ಅಂದ್ರು. ಹಡದ ತಾಯಿ ದೇವಕಿ ಆದ್ರೆ
ಬೆಳೆಸಿದ ತಾಯಿ ಯಶೋದೆ. ಯಶೋದೆ ಪುಣ್ಯ, ಮಗು ಬೆಳೆದನ್ನು ನೋಡಿದ್ಲು, ಸಂತೋಷ ಪಟ್ಲು. ಅಪ್ಪ ದೇವಕೀಗ ಭಾಗ್ಯ ಇಲ್ಲ. ಮಗು ಹುಟ್ಟಿದ ತಕ್ಷಣ ಅಪ್ಪ ಎತ್ಕೊಂಡ್ಬಂದು ಯಮುನಾ ನದಿ ದಾಟಿ ಇಲ್ಲಿ ಗೊಲ್ಲರ ಹತ್ರ ಬಿಟ್ಟು ಹೋಗ್ಬಿಟ್ಟ. ತಾಯಿ ತಂದೆ ಜೈಲಲ್ಲೇ ಇದ್ದಾರೆ ಅವರು, ನೋಡ್ಲೇ ಇಲ್ಲ ಮಗನ. ದುರ್ದೈವ ಒಂದು ರೀತಿಯಿಂದ ಮಗುನ ಆಟ ಪಾಠ ನೋಡ್ಲಿಲ್ಲ. ಆದ್ರೆ ಜೈಲಲ್ಲಿ ಕೂತಾಗ್ಲೇನೆ ಅಲ್ಲಿ ಹಿಂಗಾಗ್ತಾ ಇದೆ, ನಿನ್ ಮಗ ಬೆಳೀತಾ ಇದ್ದಾನೆ, ಏನೇನ್ ಸಾಧನೆ ಮಾಡಿದ, ಓ ಅದನ್ ಕೊಂದು ಹಾಕಿದ, ತೃಣಾವರ್ತನ್ ಕೊಂದು ಹಾಕಿದ, ಎಲ್ಲ ಕಥೆಗಳು ಬರ್ತಾ ಇತ್ತು, ಮುಟ್ತಾ ಇತ್ತು ಆಕೆಗೆ. ಸಂತೋಷ ಪಡ್ತಾ ಇದ್ರು, ಅಂತೂ ನನ್ ಮಗ ದೊಡ್ಡ ಸಾಧನೆ ಮಾಡ್ತಾ ಇದ್ದಾನೆ ಅಂತ. ಅಂದ್ರೆ ದೂರದಲ್ಲಿ ಜೈಲಿನಲ್ಲಿ ಇರುವಂತಹ ತಾಯಿಗೆ ಕೂಡ ಕೃಷ್ಣ ಸಂತೋಷ ಕೊಟ್ಟ ಅಂತ ನೆನ್ಸ್ಕೋಬೇಕಾದದ್ದು ಇದನ್ನ. ಅಂದ್ರೆ ಏನರ್ಥ, ನಾನು ಈ ಭೂಮಿಯಲ್ಲಿ ಬದುಕಿದಾಗ ನಾನು ನನ್ನ ಮನೆಗೆ ಒಳ್ಳೆಯವನಾಗಬೇಕು, ನನ್ನ ತಂದೆ ತಾಯಿಗೆ, ತಮ್ಮಂದರಿಗೆ, ಅಣ್ಣಂದರಿಗೆಲ್ಲ ಸಂತೋಷ ಕೊಡ್ಬೇಕು. ಮೊದಲನೇದಿದು ಕೃಷ್ಣ ಮಾಡಿದ ಕೆಲಸ. ಮನೆಯವರಿಗೆ ಒಳ್ಳೆಯವನಾಗ್ಬೇಕು. ಆದ್ರೆ ಬಹಳ ಜನ ಇರ್ತಾರೆ, ಊರಿಗೆಲ್ಲ ಒಳ್ಳೇದು, ಮನೆಗೇನೂ ಪ್ರಯೋಜನ ಇಲ್ಲ. ಹಂಗಾದ್ರೆ ಪ್ರಯೋಜನ ಇಲ್ಲ. ಅಥವಾ ಕೆಲವರು ಬರೀ ಮನೆಗೆ ಮಾತ್ರ ಮಾಡ್ಕೋತಾರೆ, ಊರಿಗೇನು ಸಂಬಂಧ ಇಲ್ಲ, ಅದು ಸರಿಯಲ್ಲ. ನಾನು ನನ್ನ ಮನೆಗೆ ಒಳ್ಳೆಯವನಾಗ್ಬೇಕು, ಮೊದಲೇ ಮಾತು. ಮುಂದೆ ಕಂಸ ಚಾಣೂರ ಮರ್ದನ, ಆತ ಕಂಸ ಚಾಣೂರನ್ನ ಕೊಂದು ಹಾಕಿದ ಅಂತ ಹೇಳ್ತೀವಿ. ಕಂಸ ಚಾಣೂರರು ಕಂಟಕರಾಗಿದ್ದವರು, ಸಮಾಜಕ್ಕೆ ಕಂಟಕರಾಗಿದ್ದವರು, ಅವ್ರನ್ನ ನಿವಾರಿಸ್ಬಿಟ್ಟ ಕೃಷ್ಣ. ಅಂದ್ರೆ ಏನರ್ಥ ಗೊತ್ತಾ ಮಕ್ಕಳೇ, ನಾನು ಬದುಕಿದಾಗ ನನ್ನ ಮನೆಗೆ ಒಳ್ಳೆಯವನಾಗಬೇಕು. ಬರೀ ಮನೆಗೆ ಒಳ್ಳೆಯವನಾದ್ರೆ ಸಾಲದಪ್ಪ, ನಾನು ಬದುಕಿರುವಂತಹ ಸಮಾಜಕ್ಕೆ ಒಂದು ಏನಾದ್ರೂ ಕಾಣಿಕೆ ಕೊಡ್ಬೇಕು. ಕಂಸ ಚಾಣೂರನ್ನು ಕೊಂದು ಹೇಗೆ ಸಮಾಜವನ್ನು ನಿರಾತಂಕ ಮಾಡಿದ್ನೋ ಕೃಷ್ಣ, ಹಾಗೆ ನಾನು ಬದುಕಿದಾಗ ನನ್ನ ಮನೆಯವರಿಗೂ ಒಳ್ಳೆಯವನಾಗಬೇಕು. ಬರೀ ಮನೆಯವರಿಗೆ ಮಾತ್ರ ಅಲ್ಲ, ನಾನು ಬದುಕಿರುವಂತಹ ಸಮಾಜಕ್ಕೂ ಒಂದೇನಾದ್ರೂ ಕಾಣಿಕೆ ಕೊಡ್ಬೇಕು. ಮೂರನೇದೊಂದಿದೆ, ಇಷ್ಟಿಗೆ ಮುಗಿಲಿಲ್ಲ ಅದು. ಕೃಷ್ಣಂ ಒಂದೇ ಜಗದ್ಗುರು. ಮನೆಗೆ ಒಳ್ಳೆಯವನಾಗೋದ್ರ ಜೊತೆಗೆ ಸಮಾಜಕ್ಕೂ ಒಳ್ಳೇದು ಮಾಡೋದ್ರ ಜೊತೆಗೆ ನಾನು ಹೋದ ಮೇಲೆ ಬರುವಂತಹ ಸಮಾಜಕ್ಕೂ ಒಂದೇನಾದ್ರೂ ಕಾಣಿಕೆ ಕೊಟ್ಟು ಹೋಗ್ಬೇಕಲ್ಲ ಅಲ್ವಾ. ಇದನ್ನ ಬದುಕಿದ್ದೇನೆ ಅಂತ ಲಕ್ಷಣನೇ ಇಲ್ಲಪ್ಪ. ಇರುವೆ ಸತ್ತು ಹೋಗುತ್ತೆ, ಹುಳ ಸತ್ತು ಹೋಗುತ್ತೆ, ಯಾವ್ದೋ ನುಸಿ ಸತ್ತು ಹೋಗುತ್ತೆ, ಯಾರಿಗೂ ಗೊತ್ತೇ ಆಗಲ್ಲ, ಅದು ಇದ್ದದ್ದೇ ಗೊತ್ತಾಗಲ್ಲ. ನಾನು ಹಾಗೆ ಹೋಗ್ಬೇಕಾ? ನಾನು ಬದುಕಿದ್ದೆ ಅಂತ ಸಾಕ್ಷಿ ಬೇಕಾದ್ರೆ ನಾನು ಈ ಜನ್ಮದಿಂದ ಮುಕ್ತಿಯಾಗಿ ಹೋಗೋದ್ರೊಳಗೆ ಮುಂದೆ ಬರುವಂತಹ ಸಮಾಜಕ್ಕೊಂದು ಏನಾದ್ರೂ ಪ್ರಯೋಜನ ಆಗುವಂತಹ ಕೆಲಸ ಮಾಡಿ ಹೋಗ್ಬೇಕಲ್ಲ ನಾನು. ಎಂದಿನ ವಿಶ್ವೇಶ್ವರಯ್ಯ ಒಂದು KRS ಡ್ಯಾಮ್ ಕಟ್ಟಿ ಒಂದಲ್ಲ 100 ಕೆಲಸ ಮಾಡಿದ್ರು. ಇದು ಯಾಕೆ ನೆನೆಸ್ತೀವಿ ಹೇಳಿ? ಅವ್ರು ಬದುಕಿಲ್ಲ ಇವತ್ತು. ಒಂದು ಮಾತು ತಿಳ್ಕೊಳ್ಳಿ ಮಕ್ಕಳೇ, ಅವರೆಲ್ಲ ವ್ಯಕ್ತಿಗಳ ಮನುಷ್ಯರೇ, ದೇವರಾಗ್ಬಿಟ್ರೆ ಎಲ್ಲರೂ. ಒಬ್ಬ ರಾಮ ರಾಜ, ಅವನು ಸತ್ಯ, ಸುಳ್ಳು ಹೇಳಲ್ಲ ಅಂದ. ರಾಮೋ ದ್ವಿರ್ನಾಭಿಭಾಷತೆ, ರಾಮನಿಗೆ ಎರಡನೇ ಮಾತಿಲ್ಲ, ಒಂದೇ ಮಾತು, ಒಂದೇ ಬಾಣ, ಒಂದೇ ಪತ್ನಿ. ಆಗಿನ ಕಾಲದಲ್ಲಿ ರಾಜರಿಗೆ ಬೇಕಾದಷ್ಟು ಜನ ಹೆಂಡತಿರು ಇರ್ತಿದ್ರು. ರಾಮ ಹೇಳ್ತಾ ಇಲ್ಲ, ಒಂದೇ ಹೆಂಡತಿ. ಆ ಮೌಲ್ಯಗಳಿಂದಾಗಿ ಒಬ್ಬ ಕ್ಷತ್ರಿಯ ವ್ಯಕ್ತಿ ರಾಜ ನಮಗ್ ದೇವರಾಗಿ ನಿಂತ್ಕೊಳ್ಳಿಲ್ವಾ? ಇವತ್ತು ರಾಮ ದೇವರಾಗ್ಲಿಲ್ವಾ? ಕೃಷ್ಣ ತನ್ನ ಕರ್ಮದಿಂದ, ಸತತವಾದ ಕರ್ಮದಿಂದ ಕೊನೆವರೆಗೂ ಕರ್ಮ ಮಾಡಿದಂತ ಕೃಷ್ಣ ಒಬ್ಬ ಗೊಲ್ಲರ ಹುಡುಗ ಆಗಿದ್ದವನು, ರಾಜ ಆಗ್ಲೇ ಇಲ್ಲ ಎಂದೋನು. ದೇವರಾಗ್ಲಿಲ್ವಾ? ಒಬ್ಬ ಬುದ್ಧ ದೇವರಾಗ್ಲಿಲ್ವಾ? ಅವರೆಲ್ಲ ಕ್ಷತ್ರಿಯರು, ರಾಜರು, ಮಹಾವೀರ ಕ್ಷತ್ರಿಯ ರಾಜ, ಆದ ಕೂಡ ನಮಗೆ ದೇವರಾಗ್ಲಿಲ್ವಾ? ಬಸವಣ್ಣ ದೇವರಾಗ್ಲಿಲ್ವಾ? ಯಾಕೆ ಹೇಳ್ತಿದ್ದೀನಂದ್ರೆ, ದೈವತ್ವ ಅಂತ ಬರೋದನ್ನ ಮಾಡೋ ಕೆಲಸದಿಂದ, ನನಗೋಸ್ಕರ ಅಲ್ಲ, ಪ್ರಪಂಚಕ್ಕೆ ಮಾಡೋ ಕೆಲಸದಿಂದ ಮನುಷ್ಯ ದೇವರಾಗ್ತಾನೆ ಅಂತ. ಅದಕ್ಕೆ ನಾನು ಹೇಳೋದು, ನೀವು ಬದುಕಿದಾಗ ನಿಮ್ಮ ಮನೆಯವರಿಗೂ ಒಳ್ಳೆಯವರಾಗಿ, ನೀವು ಬದುಕಿರುವಂತ ಸಮಾಜಕ್ಕೆ ಒಳ್ಳೇದ್ ಮಾಡಿ. ಅದಲ್ಲದೆ ಒಂದು ಸಮಾಜಕ್ಕೆ ಎಂಥ ಕೆಲಸ ಮಾಡಬೇಕು ಅಂತಂದ್ರೆ, ಮುಂಬರುವ ಜನಾಂಗ ನಿಮ್ಮನ್ನ ಮಾದರಿಯಾಗಿ ಗೌರವಿಸ್ಬೇಕು. ಹಾಗೆ ಬದುಕಿದ್ರೆ ಆ ಜೀವನ ಸಾರ್ಥಕ ಆಗ್ತದೆ ಅಂತ ಶ್ಲೋಕದ ಅರ್ಥ. ಇನ್ನು ಮೂರನೇದೊಂದಿದೆ, ಅದು ಹೇಳ್ಬೇಕು ನಾನು. ನನಗೆ ನನ್ನ ಬಗ್ಗೆ ಗೌರವ ಬಂತು, ನನ್ನ ಮನೆತನದ ಬಗ್ಗೆ ಗೌರವ ಇದೆ. ಇನ್ನೊಂದು ಮೂರನೇದು ಬಹುಮುಖ್ಯವಾದದ್ದು, ನನ್ನ ದೇಶದ ಬಗ್ಗೆ ಅಭಿಮಾನ, ಗೌರವ. ನನ್ನ ದೇಶದ ಬಗ್ಗೆ ಅತ್ಯಂತ ಅಭಿಮಾನ ಇರಬೇಕು. ನಾನು ಪ್ರಪಂಚ ಸುತ್ತಿದ್ದೇನೆ ಮಕ್ಕಳೇ, ಬಹಳಷ್ಟು ಸುತ್ತಿದ್ದೇನೆ, ಬೇಕಾದಷ್ಟು ದೇಶಗಳನ್ನು ನೋಡಿದ್ದೇನೆ. ಆದ್ರೆ ನನ್ನ ದೇಶದಂತಹ ದೇಶ ಜಗತ್ತಲ್ಲಿ ಎಲ್ಲೂ ಇಲ್ಲ. ಸುಮ್ಮನೆ ಕೊರಗ್ತೀವಿ. ನನ್ನ ಗೆಳೆಯ ಒಬ್ಬ ಇದ್ದಾನೆ, ಅವನು ಬರ್ತಾನೆ, ಅಯ್ಯೋ ನಮ್ ದೇಶ ಉದ್ಧಾರ ಆಗಲ್ಲ ಬಿಡು, ಅಯ್ಯೋ ನಮ್ ದೇಶ ಉದ್ಧಾರ ಆಗಲ್ಲ ಬಿಡು ಅಂತಿದ್ದ. ಯಾಕೋ ಅಂತ ಕೇಳಿದೆ, ಇದೇನು ಉದ್ಧಾರ ಆಗಲ್ಲ, ನೋಡಿದ್ರೆ ಹೆಂಗದೆ, ಅದೆಲ್ಲ ಅದು ಇಲ್ಲ, ಇದಿಲ್ಲ, ಉದ್ಧಾರ ಆಗಲ್ಲ ಅಂತಿದ್ದ. ಅಂದ್ರೆ ಯಾವ ದೇಶ ಉದ್ಧಾರ ಆಗ್ತದೆ ಅಂತ ಕೇಳಿದೆ. ಅಮೇರಿಕ ಅಂದ. ನೋಡೇ ಇಲ್ಲ ಅಮೇರಿಕ, ಅವನು ಸುಮ್ಮನೆ ಹೇಳ್ತಾನೆ. ನಾ ಹೇಳ್ದೆ, ನೋಡಯ್ಯ, ಎಲ್ಲಾ ಕಡೆ ನೋಡಿದ್ದೀನಿ ನಾನು, ನಮ್ಮ ದೇಶದಷ್ಟು ಅಂತಃಕರಣ ಎಲ್ಲೆಲ್ಲೂ ಸಿಗಲ್ಲ ನಿಮಗೆ.
ಅಮೆರಿಕದಲ್ಲಿ ಬೆಳಗ್ಗೆ ವಾಕಿಂಗ್ ಹೋದ್ರೆ 100 ಜನ ಎದುರಿಗೆ ಬರ್ತಾರೆ, ಗುಡ್ ಮಾರ್ನಿಂಗ್ ಅಂತಾರೆ. ಒಬ್ರು ನಿಮ್ಮನ್ನು ಒಂದ್ ಕಪ್ ಚಾ ಕರೆಯೋಲ್ಲ ಮನೆಗೆ, ಒಂದು ಕಪ್ ಟೀ ಕೊಡೋಲ್ಲ ಮನೆಗೆ ಕರೆದು. ನಮ್ಮ ದೇಶದಲ್ಲಿ ಹಾಗಲ್ಲ. ನೀವು ಬಸ್ಸಲ್ಲಿ ಪ್ರಯಾಣ ಮಾಡಿ, ಟ್ರೈನ್ನಲ್ಲಿ ಮಾಡಿ, 3-4 ತಾಸು ಪ್ರಯಾಣ ಆಗೋದ್ರಲ್ಲಿ 4 ಜನ ಪರ್ಮನೆಂಟ್ ಫ್ರೆಂಡ್ಸ್ ಆಗಿರ್ತಾರೆ. ಪರ್ಮನೆಂಟ್ ಫ್ರೆಂಡ್ಸ್. ಮನೆಗೆ ಬನ್ನಿ, ನಮ್ಮನೆ ಇದ್ ಬಿಡಿ, ಕಾಳಜಿ ಮಾಡ್ತೀರಿ ಅಂತ ಅನ್ನಲ್ವಾ ನಾವು? ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಇಂಡಿಯಾ. ಒಬ್ಬ ಹುಡುಗ, ಭಾರತದ ಹುಡುಗ, ಬಹಳ ಅತ್ಯಂತ ಸುಸಂಸ್ಕೃತ ವಾತಾವರಣದಲ್ಲಿ ಬೆಳೆದಂತ ಹುಡುಗ, ಅಮೆರಿಕಕ್ಕೆ ಹೋದ, ಅಲ್ಲೇ ನೆಲೆಸಿದ. ಅಮ್ಮ ಅಪ್ಪ ಮದುವೆ ಆಗೋ, ಅಲ್ಲೇ ಬೇಕಾದ್ರೆ ಯಾರು ಹುಡುಗಿ ನೋಡ್ಕೋ ನೀನು ಅಂದ್ರು. ಇಲ್ಲ ಇಲ್ಲ ಇಲ್ಲ, ನನಗೆ ಭಾರತೀಯ ಹುಡುಗಿನಾಗ್ಬೇಕು, ಅತ್ಯಂತ ಸುಸಂಸ್ಕೃತವಾಗಿರ್ಬೇಕು, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರನೇ ಇರ್ಬೇಕು, ನೀವೇ ಆರಿಸಿ ಅಂದ. ಇಂಥ ಹುಡುಗರು ಸಿಗೋದು ಕಷ್ಟ. ಕಡೆಗೆ ಹುಡುಗಿದ್ರು, ಆ ಹುಡುಗಿ ಏನು ಸಂಸ್ಕೃತಿ ಪ್ರತಿರೂಪ. ಪೂಜೆ ಏನು, ಪುನಸ್ಕಾರ ಏನು, ಅಪ್ಪ ಅಮ್ಮನ ಗೌರವ ಏನು, ಅಯ್ಯೋ ನಮ್ಮ ಪರಂಪರೆಯಲ್ಲಿ ನಂಬಿಕೆ ಏನು, ಅದ್ಭುತ ಇದ್ಲು ಹುಡುಗಿ. ಈಕೆನೆ ಸರಿ ಅಂತ ಮದುವೆ ಮಾಡಿದ್ರು. ಹುಡುಗಿ ಅಮೆರಿಕಕ್ಕೆ ಹೋದ್ಲು ಗಂಡನ ಜೊತೆಗೆ. ಅಲ್ಲಿಗೆ ಹೋಗಿ ಒಂದು 6 ತಿಂಗಳು ಚೆನ್ನಾಗಿದ್ಲು. ಆಮೇಲೆ ಆಕೆ ಸ್ವಭಾವನ ಬದಲಿ ಆಗ್ಬಿಡ್ತು. ಆಕೆ ಅಂದ್ಲು, ಅಯ್ಯೋ ಇಂಡಿಯಾ ಏನ್ ಪ್ರಯೋಜನ, ಇಲ್ಲೇ ಚೆನ್ನಾಗಿದೆ ನೋಡಿ, ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ರಸ್ತೆ ಕ್ಲೀನ್ ಆಗಿದೆ, ಒಂದಿಲ್ಲ ಅದಿಲ್ಲ ಇದಿಲ್ಲ, ಅಯ್ಯೋ ನಮ್ಮ ದೇಶ ಪ್ರಯೋಜನ. ಎಲ್ಲ ಬಿಟ್ಬಿಟ್ಲಾಕೆ, ಹಳೇದು ಪೂರಾ ಮಾಡರ್ನ್ ಆಗ್ಬಿಟ್ಲು. ಇದೇನ್ ಬಂತಪ್ಪ ಅಂದವನು, ನಾ ಕರ್ಕೊಂಡ್ ಬಂದದ್ ಮದುವೆ ಆಗಿದ್ದು ಭಾರತೀಯ ಸಂಸ್ಕೃತಿ ಇರ್ಲಿ ಅಂತ, ಇದು ಪೂರ್ತಿ ವಿರುದ್ಧ ಆಯ್ತಲ್ಲ, ಇದೇನ್ ಮಾಡೋದು? ಆಕೆ ತಿರ್ಗಾ ಹೇಳು, ಅಯ್ಯೋ ಇಂಡಿಯಾ ದಿಸ್ ಆಲ್ವೇಸ್ ಲೈಕ್ ದಿಸ್, ಇಟ್ ಕ್ಯಾನ್ ಓನ್ಲಿ ಹ್ಯಾಪನ್ ಇನ್ ಇಂಡಿಯಾ. ಮೂಢನಂಬಿಕೆ ಇಂಡಿಯಾದೇ, ಅಯ್ಯೋ ಕೊಳಕು ಇಂಡಿಯಾನೇ, ಜನ ಭ್ರಷ್ಟರು ಅಲ್ಲೇ, ಯಾರೇ ಇಲ್ಲ, ಯಾವ ದೇಶದಾಗ ಇಲ್ಲ ಇಂಡಿಯಾನೇ ಅಂತ ಬೈತಾ ಇದ್ರು. ಇಂಡಿಯಾಗೆ ಬರೋಕ್ ಮನಸ್ಸಿಲ್ಲ ಆಕಿ, ಭಾರತಕ್ಕೆ ಬರೋದಕ್ಕೆ. 4-5 ವರ್ಷ ಒತ್ತಾಯ ಮಾಡಿದ ಬರ್ಬೇಕು ಅಂತ. 5 ವರ್ಷದಲ್ಲಿ ಮೊದಲನೇ ಸಲ ಭಾರತಕ್ಕೆ ಬಂದ್ರು. ಡೆಲ್ಲಿಯಲ್ಲಿ ಇಳಿದ್ರು, ಕಸ್ಟಮ್ ಶುರು ಆಯ್ತು, ಬ್ಯಾಗ್ ತೆಗಿಬೇಕು ಅದೆಲ್ಲ ನೋಡಿ, ಹೇಳಿದ್ದಿಲ್ಲ ನಾನು, ಇಂಡಿಯಾದಲ್ಲೇ ಆಗೋದು ಹಿಂಗೆಲ್ಲ ಅಂದ್ರು. ಪ್ರತಿಯೊಂದಕ್ಕೂ ಚುಚ್ಚಿ ಮಾತಾಡ್ತಿದ್ಲು ಅವನಿಗೆ. ಇರ್ಲಿ ಬಿಡು ಅಂದ. ಬ್ಯಾಗ್ ತಗೊಂಡು ಹೊರಗೆ ಬಂದ್ರು. ದಿಲ್ಲಿ ಪ್ಲಾಟ್ಫಾರ್ಮ್ ಮ್ಯಾಲ್, ಏರ್ಪೋರ್ಟ್ ಹೊರಗೆ ಬಂದ ತಕ್ಷಣ ಜನ ಟ್ಯಾಕ್ಸಿ ತಗೊಂಡು ಹೋಗಿಬಿಟ್ರು, ನಮ್ಮಲ್ಲಿ ಬನ್ನಿ ಅಂತ. ಆಕೆ ಅಮೆರಿಕಾದಲ್ಲಿ ಒಮ್ಮೆ ಆಗಿತ್ತ ಹಿಂಗೆ, ಇದು ಇಂಡಿಯಾದಾಗ ಆಗೋದು ಹಿಂಗೆ, ಇದಾಗೋದಲ್ಲ ಇಂಡಿಯಾದಾಗೆ, ಇಂಥ ಪರಿಸ್ಥಿತಿ ಇಂಡಿಯಾದೊಳಗೆ ಅಂದ್ರು. ಏನ್ ಮಾಡ್ತಾನೆ ಪಾಪ, ಆದದ್ದ ನಿಜ. ಕಡೆಗೆ ಎಲ್ಲಾರು ಹಿಡ್ಕೊಂಡು ಒಂದು ಟ್ಯಾಕ್ಸಿಯಲ್ಲಿ ಹಾಕೊಂಡು ಸಾಕಾಗೋಯ್ತು, ಅವ್ನ ಲಗೇಜ್ ಎಲ್ಲ ಹಾಕೊಂಡು. ಅವ್ನು ಕೇಳ್ದಷ್ಟು ಕೊಡ್ತೀನಿ ಅಂದ. ಯಾವನೊಬ್ಬ ಗಾಡಿ ಓಡಿಸ್ತಾ ಇದ್ದ ಡ್ರೈವರ್. ಆ ಗಾಡಿ ಹಳೇ ಗಾಡಿ, ಗಡಗಡ ಅಂತ ಇತ್ತು. ಡಿಕ್ಕಿಯಲ್ಲಿ ಸಾಮಾನು ಹಾಕೊಂಡ್ರು, ಹೊರಟಾಗ ಕೇಳಿದ್, ನೋಡಿ ಹೇಳಿಲ್ಲ ನಾನು, ನಮ್ಮಲ್ಲಿ ಹಿಂಗ ಆಗ್ತಿತ್ತ, ಟಕ್ಕಂತ ಟ್ಯಾಕ್ಸಿ ಬಂದಿದ್ರದು, ಗಾಡಿ ಹಾಕೋತಿದ್ರು, ನೋಡ್ಬಿಡ್ತಿದ್ವಿ, ಏನು ನೋಡಿ ಜಗಳ ಎಷ್ಟು, ಕಿರಿಕಿರಿ ಎಷ್ಟು. ಮತ್ತೆ ಈ ಕಾರ್ ನೋಡಿ ಎಲ್ಲಿ ಎತ್ಕೊಳತ್ತಾ ಏನಾಯ್ತು. ಅವ್ನು ಕೇಳ್ತಾ ಇದ್ದ. ಮುಂದೆ ಇವನು ಹೇಳ್ದಂಗೆ ಸುಮಾರು ಸಾಯಂಕಾಲ 6-6:30 ಆಗಿದೆ, ಸ್ವಲ್ಪ ಕತ್ಲೆ ಆಗ್ತಾ ಇದೆ. ರಸ್ತೆ ಪಕ್ಕ ಗಾಡಿ ನಿಂತು ಬಿಡ್ತು. ಯಾಕಪ್ಪ ಗಾಡಿ ನಿಲ್ಸಿದೆ ಅಂತ ಇವನು ಕೇಳ್ದ. ಸರ್ ಟೈರ್ ಬರ್ಸ್ಟ್ ಆಗಿದೆ ಸರ್ ಅಂದ. ಹೌದಾ, ಮತ್ತೇನ್ ಮಾಡೋದು? ಟೈರ್ ಬರ್ಸ್ಟ್ ಆಗಿದೆ, ಟೈರ್ ಕಟ್ ಆಗಿಬಿಟ್ಟಿದೆ, ಇನ್ನೊಂದು ಟೈರ್ ಇಲ್ಲ ನನ್ನ ಕಡೆಗೆ, ಸ್ವಲ್ಪ ಜಾಕ್ ಹಚ್ಚಿ ನಿಂತ್ಕೋತೀನಿ, ಹೋಗಿ ತೊಗೊಂಬರ್ತೀನಿ. ಈ ಕಡೆ ಹೋಗೋ ವೆಹಿಕಲ್ ಅಲ್ಲಿ ಹೋಗಿ ಅಲ್ಲಿ ಟೈರ್ ಮಾಡಿಸ್ಕೊಂಡ್ ಬರ್ತೀನಿ, 1-2 ತಾಸು ಆಗ್ತದೆ ಅಂದ. ಅಯ್ಯೋ ಕರ್ಮವೇ ಅಂದಕ್ಕೆ, 2 ತಾಸು ಹಿಂಗೆ ಅಂತ ರಸ್ತೆ ಪಕ್ಕ ನಿಂತ್ಕೋಬೇಕಾ, ಏನ್ ಮಾಡಕ್ಕಾಗ್ತದ್ರಿ ಅಂತವನು. ಆಕೆ ಅದು ಹೇಳಿಲ್ಲ ನಾನು, ಇಂಡಿಯಾದಲ್ಲೇ ಆಗೋದು ಹಿಂಗೆ, ಅಮೆರಿಕದಲ್ಲಿ ಒಮ್ಮಾದ್ರು ಆಗಿತ್ತ ಹಿಂಗೆ. ಮುಖ ಸ್ನಾನ ಮಾಡ್ಕೊಂಡು ನಿಂತಿದ್ದ ಅವ್ನು. ಡ್ರೈವರ್ ಹೋದ, ಇನ್ನೊಂದು ಯಾವ್ದೋ ಎದುರಿಗೆ ಲಾರಿ ಬಂತು, ಅದ್ರ ಹತ್ಕೊಂಡು ಈ ಕಡೆ ಹೋದ, ಮಾಡಿಸ್ಕೊಂಡ್ ಬರ್ತೀನಿ ಅಂತ. ಇವ್ರಿಬ್ಬರೇ ನಿಂತ್ಕೊಂಡ್ರು, ಕತ್ಲೆ ಆಗ್ತಾ ಇದೆ. ಆಕೆ ಹುಷಾರಾಗಿರು, ಇಂಡಿಯಾದಲ್ಲಿ ಲೂಟಿ ಮಾಡೋರು ಬಹಳ ಜನ ಇರ್ತಾರೆ, ಬಂದೇ ಬಿಡ್ತಾರೆ ಯಾರೊಬ್ರು. ಅಷ್ಟೊತ್ತಿಗೆ ಅವನೊಬ್ಬ ಮನುಷ್ಯ ಬಂದ, ಹಳ್ಳಿಯವನು. ಮಧ್ಯ ಧೋತ್ರ, ಜಾಕೆಟ್, ಹೆಗಲ್ಗೊಂದು ಟಾವೆಲು, ತಲೆಗೊಂದು ಟಾವೆಲ್ ಕಟ್ಕೊಂಡಿದ್ದಾನೆ, ತಳಿ ಅಂತ ಒಂದು ಶಾಲ್ ಹಾಕೊಂಡಿದ್ದಾನೆ. ಬಂದು ಇವ್ರು ನೋಡಿದ, ಯಾರಪ್ಪ ನೀವು ಅಂತ ಕೇಳ್ದ. ಆಕೆ ನೋಡು, ಇಂಡಿಯಾದಲ್ಲಿ ಮಾತ್ರ ಆಗೋದು ಹಿಂಗೆ, ಊರು ಸಾಬ್ರಿ, ಯಾಕೆ ಬೇಕಾಗಿತ್ತು ಇವನಿಗೆ, ನಾವು ಕೇಳಿದ್ವಪ್ಪ ಅಂತ ತಿಳ್ಕೊಂಡು. ಇಲ್ಲಿ ಬಿಡೋ ಕೇಳ್ತಾರ, ಇಲ್ಲ ನಾವ್ ಹಿಂಗಾಗಿತ್ತು, ಬರ್ತಾ ಇದ್ವಿ, ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ದ. ಇಲ್ಲಾಕೆ ನಿಂತ್ಕೊಂಡಿದ್ದೀರಿ, ಬನ್ನಿ ಇಲ್ಲಿ ನಮ್ಮ ಮನೆಗೆ ಹೋಗೋಣ ಅಂತ. ಯಾಕೆ ಅದು ನೋಡು, ಮನೆಗೆ ಹೋದ ತಕ್ಷಣ ಲೂಟಿ ಮಾಡ್ತಾನೆ ನಿಮ್ಮನ್ನು, ಬಿಡಲ್ಲ, ಹುಷಾರಾಗಿರು ಒಂದು. ಇರ್ಲಿ ಬಾ, ಚಳಿಲಿ ನಿಂತ್ಕೊಳ್ಳೋದಕ್ಕೆ ಅವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋಣ. ಮನೆಗೆ ಹೋದ್ರು, ಹಳ್ಳಿ ಮನೆ ಕುಡಿಸಿದ್ರು, ಕೈ ಕಾಲು ತಗೊಳ್ಳಿ ತೋರಿಸ್ಕೊಂಡ್ರು. ಟೀ ಕುಡಿತೀರಾ ಅಂದ. ಚಳಿ ಇತ್ತಲ್ಲ, ಕುಡಿಬೇಕು ಅನ್ನಿಸ್ತು. ಆಗ್ಬೋದು ಅಂದ. ಆಕೆ ಅದು ಹುಷಾರಾಗಿ ಕುಡಿ, ಏನ್ ಹಾಕೊಟ್ಟಾನ, ಏನಾದ್ರು ಒಳಗಡೆ ಅವನು ಹಾಕೊಟ್ಟಿದ್ರೆ ಸತ್ಯ ಹೋಗ್ತೀವಿ ನಾವು. ನೋಡಿದಾನ ಅವನು, ಸೂಟ್ ಕೇಸ್ ಎಲ್ಲ ನೋಡಿದಾನೆ, ಡಿಕ್ಕಿ ಒಳಗೆ ತಗೊಂಡ್ಬಿಡ್ತಾನೆ ಎಲ್ಲಾನು. ಇಲ್ಲ ಕೂತ್ಕೊಳ್ಳಮ್ಮ ನೀನು ಅಂದ. ಟೀ ಆಯ್ತು. ಒಂದು ಅರ್ಧ ಗಂಟೆ ಆದ್ಮೇಲೆ ಯಜಮಾನ ಬಂದು ಕೇಳ್ದ, ಕೈ ಕಲ್ತ್ಕೊಳ್ಳಿ, ಇನ್ನೊಂದ್ ಸ್ವಲ್ಪ 10 ನಿಮಿಷ ಊಟ ಮಾಡ್ಬಿಡಿ, ಅವ್ನ ಕಾರ್ ರಿಪೇರ್ ಮಾಡಿ ಬರೋದ್ರೊಳಗೆ ಊಟ ಮಾಡ್ಬಿಡಿ, ನಿಮ್ಮ ಊರ್ ಮುಟ್ಟೋ ತನಕ ಲೇಟ್ ಆಗುತ್ತೆ, ಅಲ್ಲಿ ಏನ್ ಸಿಗಲ್ಲ, ಅದಕ್ಕೆ ಇಲ್ಲಿ ಮಾಡ್ಬಿಡ್ತೀವಿ ನಾವು ಅಂತ ಹೇಳಿದ. ಒಳ್ಳೆ ಪರಾಠ ಮಾಡಿದ,
ಪರ ಆಲೂ ಪರಾಠ ಮಾಡಿ ಚೆನ್ನಾಗಿ ಬೆಸ್ಟ್ ಬೆಣ್ಣೆ ಹಾಕಿ ಕೊಟ್ಟ. ಆ ಹುಡುಗಿ ಹೇಳಿದ್ ಹೆಂಡತಿ, ನೋಡಿ 2 ಪರಾಠ ಕೊಡ್ತಾನೆ, 1,000 ರೂಪಾಯಿ ಕೇಳ್ತಾನ ಅವನು, ರೆಡಿ ಮಾಡ್ಕೊಂಡಿರು, ಕೊಟ್ಬಿಡು ಅವನಿಗೆ, ಇಂಡಿಯಾದಲ್ಲಿ ಹಿಂಗೆ ಎಲ್ಲಾರು ಹಿಂಗೆ ಅಂತಂದ್ರು. ಸುಮ್ನೆ ಕೂತ್ಕೊಳಕ್ ಆಗಲ್ವಾ ನಿನಗೆ ಅಂತ. ಸುಮ್ನೆ ಕೂತ್ಕೊಳ್ಳೋದಲ್ಲ, ಲೂಟಿ ಮಾಡ್ತಾನೆ, ನಿಮ್ಗೆ ದುಡ್ಡಿದೆ, ನಿನ್ ಕಡೆ ತುಂಬಾ ಸುಖ ದುಡ್ಡಿದೆ, ಇಸ್ಕೊಂಡ್ಬಿಡ್ತಾನ ಅವನು. ಪರಾಟ ತಿಂದ್ರು, ಕೈ ತೊಳ್ಕೊಂಡ್ರು. ಈತ ಕೇಳ್ದ, ಸ್ವಾಮಿ ನೀವು ಇಷ್ಟೆಲ್ಲ ಮಾಡಿದ್ದೀರಿ, ನಿಮಗೆ ಎಷ್ಟು ಕೊಡ್ಬೇಕು ದುಡ್ಡು ಅಂದ. ದುಡ್ಡು ಏನ್ ಕೊಡ್ತಾರೋ ಅಂದವನು. ಇಲ್ಲ ಸರ್, ಅದು ಹಂಗಲ್ಲ, ಸ್ವಲ್ಪ ನಿಮ್ ತೊಂದರೆ ಆಗಿದೆಯಲ್ಲ ಅಂತ. ಹುಡುಗಿ ಹೇಳಿದ್ರು, ಇಲ್ಲ ಅವ್ನು ಜಾಸ್ತಿ ಕೇಳ್ತಾನೆ, ಕೊಟ್ಬಿಡು ನೀನೆ, 2,000 ಕೊಟ್ಬಿಡು, 1,000 ಸಾಕಾಗಲ್ಲ, 2,000 ಕೊಟ್ಬಿಡು ಅಂದ್ರು. ಇಂಡಿಯಾದಲ್ಲಿ ಹಿಂಗೆ ಎಲ್ಲ ಮೋಸ ಮಾಡೋರೆ. ಅವನ್ ಜೇಬಿಂದ 2,000 ತೆಗೆದು ಅವ್ನು ಕೊಟ್ಟ, ಇಟ್ಕೊಂಡಿರಿ ಅಂತ. ಆ ಮುದುಕಾಯ್ದು ನಿಂತ್ಕೊಂಡ, ಏನಂತ ತಿಳ್ಕೊಂಡಿದೀಯ ನೀನು ಅಂದವನು. ಹೋಟೆಲ ಇದು? ಹೋಟೆಲ? ಇವ್ ನನ್ನ ಮಕ್ಕಳಿದ್ದಂಗೆ ಇದ್ದಿದ್ದೀರಿ, ಚಳಿಲಿ ಹುಡುಗಿ ನಡ್ಕೊಂಡು ನಿಂತಿದ್ದಾಳೆ, ಹೊರಗಡೆ ವಿಪರೀತ ಚಳಿ ಇದೆ, ನಿಮ್ಗೆ ಅನುಕೂಲ ಆಗ್ಲಿ ಮನೆಗೆ ಕರ್ಕೊಂಡ್ಬಂದು ಕಾಫಿ ಕೊಟ್ಟು ಊಟ ಕೊಟ್ರೆ ಹೋಟೆಲ್ ಅಂತ ತಿಳ್ಕೊಂಡಿದ್ದೀರಾ ಇದನ್ನ? ಅದೆಲ್ಲ ಹೋಟೆಲ್ ಬೇರೆ ಕಡೆ ಕೊಟ್ಕೊಳ್ಳಿ, ಇವ್ ನನ್ನ ಮಕ್ಕಳು ಅಂತ ಹೇಳಿ ಮಾಡಿದ್ದೇನೆ ಇಷ್ಟು ಅಂದ ತಕ್ಷಣ ಗಂಡ ಜೋರ ನಕ್ಬಿಟ್ಟು ಹೆಂಡತಿ ಹೇಳ್ದ, ಇದಾಗೋದು ಇಂಡಿಯಾದಲ್ಲಿ ಮಾತ್ರ, ಬೇರೆ ಎಲ್ಲೂ ಆಗಲ್ಲ. ಇದು ಭಾರತ, ನನ್ನ ಭಾರತ. ಆ ಪ್ರೀತಿ, ಅಂತಃಕರಣ, ಪರಿಚಯ ಇಲ್ದು ಕೂಡ ನಾವು ಎಷ್ಟು ಪ್ರೀತಿ ಮಾಡ್ತೀವಲ್ಲ, ಇದ್ರ ಬಗ್ಗೆ ನೆನಪಿಟ್ಕೋಬೇಕು ಮಕ್ಕಳೇ. ನಾವು ನನ್ನ ದೇಶದಂತಹ ದೇಶ ಇಲ್ಲ. ಇಡೀ ಪ್ರಪಂಚ ಕತ್ತಲೆಯಲ್ಲಿದ್ದಾಗ ಭಾರತ ಜ್ಞಾನದ ಸಮುದ್ರ ಆಗಿತ್ತು. ನಮ್ಗೆ ಎಂದಿನ ರಾಮಾಯಣ, ಎಂದಿನ ಮಹಾಭಾರತ, ಎಂದಿನ ಉಪನಿಷತ್ತು, ಎಂದಿನ ವೇದ, ಕಲ್ಪನೆ ಮಾಡ್ಕೊಳ್ಳಿ, ಅಷ್ಟು ಜ್ಞಾನಿಗಳ ಸಮುದ್ರ ಆದಂತಹ ದೇಶ ಇದು. ಅದರ ವಾರಸುದಾರರು ನೀವು. ಯು ಆರ್ ಹೆರಿಟೇಜ್, ಯು ಆರ್ ದಿ ಲೆಗಸಿ ಆಫ್ ದಟ್ ಕಂಟ್ರಿ. ಆ ದೊಡ್ಡ ಪರಂಪರೆಗೆ ನೀವು ವಾರಸುದಾರರಾಗಿದ್ದೀರಿ, ಅದನ್ನ ಮರಿಬಾರದು. ಇನ್ನೊಂದು ನೆನಪಿಡ್ಬೇಕು, ನಮ್ಮ ದೇಶ ಇವತ್ತು ಸ್ವತಂತ್ರ ಸಿಕ್ಕಿದೆ, ಸುಲಭವಾಗಿ ಬರಲಿಲ್ಲ ಮಕ್ಕಳೇ ಸ್ವತಂತ್ರ. ಇದು ಬಹಳ ಕಷ್ಟಪಟ್ಟಿದ್ದಾರೆ ಜನ, ನೆನಪಿಡ್ಬೇಕು. ಯಾರ್ಯಾರು ಕಷ್ಟಪಟ್ಟಿದ್ದಾರೆ, ಎಂದಿನ ಝಾನ್ಸಿ ಲಕ್ಷ್ಮೀಬಾಯಿ, ಎಂದಿನ ಕಿತ್ತೂರು ಚೆನ್ನಮ್ಮ ದೇಶಕ್ಕೋಸ್ಕರ ಕಷ್ಟಪಟ್ಟದ್ದು. ತಾತ್ಯಾ ಟೋಪಿ ಒದ್ದಾಡಿಲ್ವಾ? ಅವ್ರ ಬಲಿದಾನದಿಂದಾಗಿ ನಮ್ಗೆ ಸಿಕ್ಕದ್ದು. ನೆನೆಸ್ಕೊಳ್ಳಿ, ಒಂದು ಕ್ಷಣ ನೆನೆಸ್ಕೊಳ್ಳಿ. ಭಗತ್ ಸಿಂಗ್ ನೆನೆಸ್ಕೊಳ್ಳಿ, 24 ವರ್ಷದ ಹುಡುಗ ದೇಶಕ್ಕೋಸ್ಕರ ತನ್ನ ಬದುಕನ್ನ ಬಾಳೆ ಎಲೆ ಹಾಗೆ ಬಿಸಾಕಿಬಿಟ್ಟು ಹೋಗ್ಬಿಟ್ನಲ್ರಿ ಹುಡುಗ. ಯಾರಾದ್ರೂ ಮಾಡೋಕ್ ಸಾಧ್ಯ ಇದೆಯಾ? ಒಂದ್ ಯಾವುದಕ್ಕೋಸ್ಕರ ಅತ್ಯಂತ ಶ್ರೇಷ್ಠವಾದಂತಹ ದಾನ ಕೊಡೋದಾದ್ರೆ ನನ್ನ ಜೀವನ ಕೊಡ್ಬೇಕು, ಅದಕ್ಕಿಂತ ದೊಡ್ಡ ದಾನ ಯಾರಿಗೂ ಇಲ್ಲ. ನನ್ನ ಪ್ರಾಣನೇ ಕೊಡೋದಕ್ಕಿಂತ ದೊಡ್ಡದಾದಂತ ಇನ್ನೂ ಹೆಚ್ಚಿಗೆ ಕೊಡೋಕ್ ಸಾಧ್ಯವೇ ಇಲ್ಲ ಅಂತ ಎಷ್ಟು ಜನ. ಒಂದು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಎಷ್ಟು ಜನ ರೀ ಹೋದ್ರು ನಮ್ಮ ಸಲುವಾಗಿ. ನೆನೆಸ್ಬೇಡವನು? ಗುರು ಗೋವಿಂದ್ ಸಿಂಗ್, ಸಿಖ್ಖರ ಗುರು, ರಾಜ ಆನಂದ್ ಸಾಹೇಬ್ದಲ್ಲಿದ್ರು. ಒಂದ್ಸಲ ಔರಂಗಜೇಬನ ಸೈನ್ಯ ರಾತ್ರಿ ದಾಳಿ ಮಾಡ್ಬಿಡ್ತು ಅವ್ರ ಮೇಲೆ, ಅಚಾನಕ್ ದಾಳಿ ಮಾಡ್ಬಿಡ್ತು. ಪಾರಾಗಿ ಹೋಗ್ಬೇಕು ತಕ್ಷಣ ಎಲ್ಲರೂ ಕಾಡಲ್ಲಿ ಓಡ್ಬಿಟ್ರು, ಎಲ್ಲರೂ ಒಂದ್ ಬೇರೆ ಬೇರೆ ಕಡೆ ಹೋದ್ರು. ಗುರು ಗೋವಿಂದ್ ಸಿಂಗ್ ತಾಯಿ ಗುರ್ಜಿ ದೇವಿ ಅಂತ, ಆಕೆ ತನ್ನ 2 ಮಕ್ಕಳನ್ನು ತಬ್ಕೊಂಡು, ಮೊಮ್ಮಕ್ಕಳು ತಬ್ಕೊಂಡು ಕಾಡಲ್ಲಿ ಓಡಿದ್ಲು. ಪಾಪ ವಯಸ್ಸಾದ ಹೆಣ್ಮಗಳು, ಒಬ್ಬ 9 ವರ್ಷ ಹುಡುಗ, ಇನ್ನೊಬ್ಬ 6 ವರ್ಷ ಹುಡುಗ. 6 ವರ್ಷ ಹುಡುಗನ ಹೆಗಲಿಗೆ ಹಾಕೊಂಡು 9 ವರ್ಷ ಕೈ ಹಿಡ್ಕೊಂಡು ಓಡಿ ಹೋದ್ಲು ಪಾಪ ತಾಯಿ ಕಾಡಲ್ಲಿ. ಹೋಗುವಾಗ ತನ್ನ ಸೆರಗಿನಲ್ಲಿ ಒಂದಿಷ್ಟು ಬಂಗಾರ ಕಟ್ಕೊಂಡಿದ್ದಾಳೆ, ಮುಂದೆ ಏನೋ ಬದುಕಬೇಕಲ್ಲ, ಏನ ತೊಂದರೆ ಆದ್ರೆ ಹೋದ್ಲು. ರಾತ್ರಿ ಎಲ್ಲ ಕಾಡಲ್ಲಿ ಹೋದ್ರು. ಬೆಳಗಾಗೋ ಹೊತ್ತಿಗೆ ಚುಮ್ಮ ಒಳಗಾಗ್ತಿತ್ತು, ಯಾರು ಎದುರಿಗೆ ಬಂದ್ರು. ಸಿಕ್ಕಾಕೊಂಡಿಪ್ಪ ಯಾರ ಕೈಯಲ್ಲಿ ಅಂದ್ಲ ಅಜ್ಜಿ. ಅವ್ ಬಂದ, ನಮಸ್ಕಾರ ಮಾಡಿದ. ಅಮ್ಮ, ನಾ ಗಂಗು ಅಂತ ಹೇಳಿ ನನ್ನ ಹೆಸರು. ಯಾರಪ್ಪ ನೀನು ಅಂತ ಕೇಳಿದ್ಲು. ನಾನು ನಿಮ್ಮ ಅರಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೆಮ್ಮ, ನಾನು ಓಡ್ ಬಂದ್ಬಿಟ್ಟೆ, ಹಾಗೆ ಚಿಂತೆ ಮಾಡ್ಬೇಡಿ, ನಾನು ನಿಮ್ಮ ರಕ್ಷಣೆ ಕೊಡ್ತೀನಿ, ಬನ್ನಿ, ಮನೆ ಇದೆ ಇಲ್ಲಿ ಅಂತ. ಆಯ್ತಪ್ಪ ಬಾರಾದೆ ಅಂತೂ ಆ ದಾಳಿಕಾರದಿಂದ ಬಾರಾದ್ನಲ್ಲ ನಾನು ಅಂತ ಅಜ್ಜಿ ಮೊಮ್ಮಕ್ಕಳು ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾಳೆ. ಅವ್ರು ಅಡಿಗೆ ಮಾಡಿ ಹಾಕ್ತಾನೆ ಬೆಳಿಗ್ಗೆ. ಹಾಕಿ ಅವನು ಪರಮ ನೀಚ. ಅವನು ಒಳಗಡೆ ಇವರಿದ್ದಾಗ ಹೊರಗಡೆ ಚಿಲಕ ಹಾಕಿ ಕೀಲಿಗೆ ತಗೊಂಡು ಹೋಗ್ತಾನೆ. ಆ ಊರಲ್ಲಿ ಔರಂಗಜೇಬನ್ ಸರ್ದಾರ್ ಒಬ್ಬಿದ್ದಾನೆ. ಅವನು ಹೇಳ್ತಾನೆ, ಗುರು ಗೋವಿಂದ್ ಸಿಂಗನ ತಾಯಿ ಮತ್ತು ಗುರು ಗೋವಿಂದ್ ಸಿಂಗನ 2 ಮಕ್ಕಳು ನನ್ನ ಕಡೆ ಇದ್ದಾರೆ, ಅವ್ರನ್ನ ನೀವು ಹೇಗಾದ್ರೂ ಮಾಡಿ ನೀವು ತಗೊಳ್ಳೋದಾದ್ರೆ ನಾನು ದುಡ್ಡು ಕೊಡ್ತೀನಿ ಅವ್ರನ್ನ ಅಂತ. ದುಡ್ಡು ಕೊಡಿ, ನನಗೆ ಬಂಗಾರ ಕೊಡಿ, ನಾ ಕೊಟ್ಬಿಡ್ತೀನಿ ಅವ್ರನ್ನ ಅಂತ. ನೀಚ ಅಲ್ವಾ? ತನ್ನ ಜನಕ್ಕೆ ಮೋಸ ಮಾಡಿದವರಲ್ವಾ? ಮಕ್ಕಳಿಗೆ ನೆನ್ಪಿಡ್ಬೇಕು, ನಮ್ಮ ದೇಶಕ್ಕೆ ಹೊರಗಿನವರಿಂದ ಎಷ್ಟು ಅನ್ಯಾಯ ಆಗಿದೆಯೋ ಅದ್ರ 10 ಪಟ್ಟು ಅನ್ಯಾಯ ಒಳಗಿನವರಿಂದ ಆಗಿದೆ, ದೇಶದ್ರೋಹಿಗಳಿಂದ ಆಗಿದೆ. ಹುಷಾರಾಗಿರ್ಬೇಕು ನಾವು. ಈತ ಅದೇ ಮಾಡೋ ಕೆಲಸ ಮಾಡಿದ್ರು. ಕೊಡ್ತೀನಿ, ಬಂಗಾರ ಕೊಡ್ತೀನಿ ಅಂದ್ರು. ಕರ್ಕೊಂಡು ಹೋದ್ರು ಅಜ್ಜಿಯನ್ನ ಮೊಮ್ಮಕ್ಕಳನ್ನ ಹಿಡ್ಕೊಂಡು ಹೋದ್ರು. ದಯವಿಟ್ಟು ನೋಡಿ, ಗೋಡೆಗೆ ಆಣಿಸಿ 2 ಮಕ್ಕಳು ನಿಲ್ಲಿಸ್ತಾರೆ.
ಸಣ್ಣ ಹುಡುಗರು. 6 ವರ್ಷ ಹುಡುಗ ಫತೇಹ್ ಸಿಂಗ್ ಅಂತ, 9 ವರ್ಷ ಹುಡುಗ ಜೋರಾವರ್ ಸಿಂಗ್ ಅಂತ. ಅವರಿಬ್ಬರನ್ನು ಅಲ್ಲಿ ನಿಲ್ಸಿದ್ರು ಗೋಡೆಗೆ. ಏಯ್, ನಿಮ್ಮಪ್ಪ ಎಲ್ಲಿದ್ದಾನೆ ಹೇಳು ಅಂದ್ರು. ನನ್ಗೆ ಗೊತ್ತಿಲ್ಲ ಅಂದ ಹುಡುಗ. ಗೊತ್ತಿಲ್ಲ, ಗೊತ್ತಿದ್ರು ಹೇಳಲ್ಲ, ನಾವು ಕೊಂದು ಹಾಕ್ಬಿಡ್ತೇನೆ ನಿಮ್ಮನ್ನ ಅಂದ. ಆ ಹುಡುಗರು ಹೇಳಿದ್ರು, ನಾವೇನು ಇಲಿ ಮಕ್ಕಳ, ನಾವು ಸಿಂಹದ ಮಕ್ಕಳ ನಾವೆಲ್ಲ, ಹಂಗಾರೆ ಹೆದರ್ತೀವ. ನಮ್ಮ ದೇಹ ನಿಮ್ ಕೈಗೆ ಸಿಕ್ಕಿದೆ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಆದ್ರೆ ನಮ್ಮ ಹೃದಯ, ನಮ್ಮ ಆತ್ಮ ನಿಮ್ಗೆ ಸಿಗಲ್ಲ. ಸಿಟ್ಟು ಬಂತ ಅವನಿಗೆ. ಇವ್ರು ಗೋಡೆ ಹತ್ರ ನಿಲ್ಸ್ಬಿಟ್ಟು ಜೀವಂತ ಸಮಾಧಿ ಮಾಡ್ಬಿಡಿ, ಇವ್ರದ್ದು ಗೋಡೆ ಕಟ್ಬಿಡಿ. ಕಟ್ಟೋಕ್ ಶುರು ಮಾಡಿದ್ರು. ದಯವಿಟ್ಟು ಕಲ್ಪನೆ ಮಾಡ್ಬೇಕು ಮಕ್ಕಳೇ ನೀವು. 2 ಮಕ್ಕಳು ಗೋಡೆಗೆ ಆಣಿಸ್ಕೊಂಡು ನಿಂತ್ಕೊಂಡಿದ್ದಾರೆ. ಅವ್ರ ಪಾದಕ್ಕೆ ಹೊಂದೇನು ಹಿಂಗೆ ಗೋಡೆ ಕಟ್ಕೊಂಡ್ ಬರ್ತಾರೆ. ಅಲ್ಗಾಡಕ್ ಜಾಗ ಇಲ್ಲ, ಆ ತರ ಗೋಡೆ ಕಟ್ತಾ ಬಂದ್ರು. ಫತೇಹ್ ಸಿಂಗ್ ಸಣ್ಣವನಲ್ಲ, ಅವನು ಕೂತಿದ್ಕ ತುತ್ಕೆವರೆಗೂ ಗೋಡೆ ಬಂತು. ಅವನ್ ಸರ್ದಾರ್ ಹೇಳಿದ, ನೋಡು ಮಗು, ಲಾಸ್ಟ್ ಚಾನ್ಸ್ ನಿನಗೆ. ಈಗ ಹೇಳ್ದೆ ಹೋದ್ರೆ ನಿನ್ ತಲೆ ಕತ್ತರಿಸಿ ಹಾಕ್ಬಿಡ್ತೀನಿ ನೀರೊಳಗೆ, ಗೋಡೆ ಒಳಗೆ ಹಾಕ್ತೀನಿ. ಮತ್ತೆ ಗೋಡೆ ಕಟ್ಟಿ ನಿಮ್ಮ ಅಣ್ಣನ ಕೂತಿಗೆ ತಂಗ ಬಂದಾಗ ಅವನದು ತಲೆ ಕತ್ತರಿಸಿ ಹಾಕಿ ಸಮಾಧಿ ಮಾಡ್ಬಿಡ್ತೀನಿ, ಹೇಳಿ ಅಂದ್ರು. ಅವ್ರು ಹೇಳಲ್ಲ ಅಂದ್ರು. ನೀವೇನಾದ್ರೂ ಮಾಡಿ ಹೇಳಲ್ಲ ಅಂದ್ರು. ಗೋಡೆ ಇಲ್ಲಿ ಬಂದಿತ್ತಲ್ಲ, ಅವನ್ ಸರ್ದಾರ್ ಹೇಳಿದ, ಕತ್ತರಿಸ್ತಲೆ ಒಂದು ಸಣ್ಣ ಒಂದು ಒಬ್ಬ ಸೈನಿಕ ಖಡ್ಗ ಹಿಡ್ಕೊಂಡ್ ಬರ್ತಾ ಇದ್ದ. ಆಗ ಈ ಪುಟ್ಟ ಹುಡುಗನಿಗೆ, ಫತೇಹ್ ಸಿಂಗಿಗೆ ಅಣ್ಣ ಅಳೋ ಧ್ವನಿ ಕೇಳಿಸ್ತು. ಪಕ್ಕದಲ್ಲಿ ಜೋರಾವರ್ ಸಿಂಗ್ ಅಳೋ ಧ್ವನಿ ಕೇಳಿಸ್ತು. ಅವನಂದ, ಅಣ್ಣ ಅಳ್ತಾ ಇದೀಯಾ ಅಂದ. ಹೌದಪ್ಪ, ಅಳ್ತಾ ಇದ್ದೀನಿ ಅಂದ ಅಣ್ಣ. ಯಾಕಣ್ಣ, ದುಃಖ ಆಯ್ತಾ, ಸಾಯ್ತೀವಿ ಅಂತ ಹೆದರಿಕೆ ಆಯ್ತಾ ಅಂತ ಕೇಳ್ದ. ಆಗ ಅಣ್ಣ ಹೇಳಿದ ಮಾತು ಮಕ್ಕಳಿಗೆ ಎಂದೆಂದು ಮರಿಬಾರ್ದಪ್ಪ ನೀವು. ಜೋರಾವರ್ ಸಿಂಗ್ ಹೇಳ್ತಾನೆ ತಮ್ಮನ ಫತೇಹ್ ಸಿಂಗಿಗೆ, ಇಲ್ಲ ಮಗು, ನಾನು ಹೆದರಿ ದುಃಖಕ್ಕೆ ಅಳ್ತಾ ಇಲ್ಲ. ನನಗೊಂದು ದುಃಖ ಇದೆ, ನಿನಕ್ಕಿಂತ 3 ವರ್ಷ ದೊಡ್ಡವನ್ ನಾನು, ನಿನಕ್ಕಿಂತ ಹೆಚ್ಚು ಭೂಮಿ ಮೇಲೆ ಅಡ್ಡಾಡಿದವನ್ ನಾನು, ನಿನಕ್ಕಿಂತ ಹೆಚ್ಚು ಗಾಳಿ ಉಸಿರಾಡಿಸಿದವನು, ಅನ್ನ ಊಟ ಮಾಡಿದವನ್ ನಾನು. ನನಗೆ ಮೊದಲನೇ ಸಾಯೋ ಚಾನ್ಸ್ ಸಿಗ್ಲಿಲ್ಲಲ್ಲ ಅಂತ ದುಃಖ ಆಗ್ತಾ ಇದೆ ಅಷ್ಟೇನೆ ಅಂತ. ನೋಡಿ, ಆ ಹುಡುಗನ ತಲೆ ಕತ್ತರಿಸಲು ಒಳಗೆ ಹಾಕಿದ್ರು, ಗೋಡೆ ಕಟ್ಟಿದ್ರು. ಜೋರಾವರ್ ಸಿಂಗ್ ಕುತ್ತಿಗೆ ತನಕ ಬಂದಾಗ ಅವನ ತಲೆಯನ್ನು ಕತ್ತರಿಸಲು ಒಳಗೆ ಹಾಕಿದ್ರು, ಸಮಾಧಿ ಮಾಡಿದ್ರು. ಆ ಮಕ್ಕಳ ತ್ಯಾಗ ಸಣ್ಣದ, ದೇಶಾಭಿಮಾನ ಸಣ್ಣದ, ಬಲಿದಾನ ಸಣ್ಣದ. ನೆನ್ಸ್ಕೋಬೇಕು ನೀವು. 6 ವರ್ಷದ 9 ವರ್ಷದ ಮಕ್ಕಳು ಮಾಡಿದ್ದಾರೆ ನಮ್ಮ ದೇಶಕ್ಕೋಸ್ಕರ ತ್ಯಾಗವನ್ನ ನಾವೆಂದೆಂದೂ ಮರಿಬಾರ್ದು. ಅಂಥ ದೇಶ ನಂದು. ಆ ದೇಶವನ್ನು ನಡ್ಸ್ಕೊಂಡ್ ಬಂದವರು ಎಲ್ಲಿಂದ ಎಲ್ಲಿವರೆಗೂ ಬಂದಿದ್ದಾರೆ. ಮಹಾತ್ಮ ಗಾಂಧಿಯ ಸಣ್ಣವ್ರೇನ್ರಿ, ಕಲ್ಪನೆ ಮಾಡ್ಬೇಕು. ಇಡೀ ಜಗತ್ತು ಪೂಜೆ ಮಾಡ್ತದೆ ಇವತ್ತು ಅವ್ರನ್ನ. ಅಂತ ವ್ಯಕ್ತಿ ನೋಡ್ಲಿಕ್ಕೆ ಸಿಗ್ಲಿಲ್ಲ ಅಂತ ನಾನು ಹಾರ್ವರ್ಡ್ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ದೀನಿ. ರಿಸರ್ಚ್ ಮಾಡಿ ಜಗತ್ತಿನ ಅತ್ಯಂತ ಶ್ರೇಷ್ಠ ನಾಯಕರು ಯಾರು ಅಂತ ಹುಡುಕಿದಾಗ ಮೊದಲೇ ನಂಬರ್ ಸಿಕ್ಕದ್ದು ಗಾಂಧಿಗೇನೆ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಒಂದ್ಸಲ 16 ಜನ ಸ್ವೀಡನ್ ದೇಶದ ಹುಡುಗಿಯರು ಬಂದರು, ಕಾಲೇಜ್ ವಿದ್ಯಾರ್ಥಿನಿಯರು. ದೇಶ ಎಲ್ಲ ನೋಡ್ಕೊಂಡ್ ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ, ಗಾಂಧಿ ಬಗ್ಗೆ ತಿಳ್ಕೋಬೇಕು ಅಂತ ನನ್ನ ಕಡೆ ಬಂದ್ರು. ನಾನು ಅವ್ರನ್ನೆಲ್ಲ ಕೂಡ್ಸ್ ಕೇಳಿದೆ, ನೀವ್ ಯಾಕೆ ಗಾಂಧಿ ಬಗ್ಗೆ ಓದ್ಬೇಕಂತಿದ್ದೀರಿ, ಯಾಕೆ ಓದ್ಬೇಕಂತಿದ್ದೀರಿ? ಈಗ ಸಾಮಾನ್ಯವಾಗಿ ನಮ್ಮ ಹುಡುಗರು ಪರೀಕ್ಷೆಯಲ್ಲಿ ಇಲ್ಲದೆ ಹೋದ್ರೆ ಓದಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದ್ರೆ ಮಾತ್ರ ಓದ್ತಾರೆ. ಗಾಂಧಿ ನಿಮ್ ದೇಶದವರಲ್ಲ, ನಿಮ್ ಪರೀಕ್ಷೆಗೆ ಬರಲ್ಲ, ಯಾಕೆ ಓದ್ಬೇಕಂತಿದ್ದೀರಿ ಅಂತ ಕೇಳಿದೆ. ಒಬ್ಬ ಹುಡುಗಿ ಅದ್ನಿ ಅಂತ ಹೇಳಿದ್ಲು, ಸರ್ 3 ಕಾರಣಕ್ಕೆ ನಾವು ಗಾಂಧಿ ಓದ್ಬೇಕು ಅಂತಿದೀವಿ ಸರ್, ತಿಳ್ಕೋಬೇಕು ಅಂತಿದೀವಿ. ಏನ್ಮಾ 3 ಕಾರಣ ಅಂದೆ. ನಂಬ್ಲಿಕ್ಕಿಲ್ಲ ಮಕ್ಕಳೇ. ಆಕೆ 3 ಕಾರಣ ಹೇಳಿದ ಮೇಲೆ ನಾ ಎದ್ರಿ ಅಂತ ಆಕೆ ನಮಸ್ಕಾರ ಮಾಡಿದೆ. ಅಮ್ಮ ತಾಯಿ, ನಿನಗ್ ಗೊತ್ತಿರುವಷ್ಟು ನಮ್ಮ ಮಕ್ಕಳಿಗೆ ಗೊತ್ತಿದ್ರೆ ಸಾಕಮ್ಮ ಅನ್ಸ್ಬಿಡ್ತು. ಅದ್ ಹೇಳ್ತೀನಿ 3 ಕಾರಣ. ಎದ್ನಿ ಅಂತ ಹೇಳಿದ್ಲಕ್ಕೆ 3 ಕಾರಣಕ್ಕೋಸ್ಕರ ನಾನು ಓದ್ಬೇಕಂತಿದ್ದೀನಿ. ಯಾವುದು? ಮೊಟ್ಟ ಮೊದಲೈದು, ನೀವು ಪ್ರಪಂಚದ ಇತಿಹಾಸ ತಗೊಂಡ್ರೆ ಯಾವ ದೇಶನೂ ಅಹಿಂಸೆಯನ್ನ ಅಸ್ತ್ರವನ್ನಾಗಿಟ್ಕೊಂಡು, ಸಾಧನವನ್ನಾಗಿಟ್ಕೊಂಡು ಸ್ವಾತಂತ್ರ್ಯವನ್ನ ಪಡ್ಕೊಳ್ಳಿಲ್ಲ. ಎಲ್ಲಾ ಕಡೆ ರಕ್ತಪಾತ, ಹೊಡೆದಾಟ, ಯುದ್ಧ, ಮಹಾಯುದ್ಧ ಆದದ್ದೇನೆ. ಆದ್ರೆ ಗಾಂಧಿ ಹೆಂಗ್ ಒಪ್ಸಿದ್ರು ನಿಮ್ಮನ್ನ ಅಂತ. ನೀವು ಸಾಮಾನ್ಯವಾಗಿ ಭಾವನಾತ್ಮಕ ಜನ, ಇವರು ಕೋಪ ಮಾಡ್ಕೊಳ್ಳೋ ಸಿಟ್ಟು ಜಾಸ್ತಿ ನಿಮಗೆ. ಅಂಥದ್ದು ಗಾಂಧೀಜಿ ಹೆಂಗ್ ಒಪ್ಸಿದ್ರು ಎಲ್ಲಾರು ಅಹಿಂಸೆಗೋಸ್ಕರ ಅಂತ ಒಂದು. ಎರಡನೇದು, ನಾನು ನನ್ನ ಗೆಳತಿ ಜೊತೆಗೆ ಜಗಳಾಡಿದ್ರೆ 15 ದಿವಸ ಮಾತಾಡಲ್ಲ, ಅಂತ ಕೂತಿರ್ತೀನಿ ಮಾತಾಡ್ಲಾರ್ದೇನೆ. ಆದ್ರೆ ನೀವು ಬ್ರಿಟಿಷರ ಜೊತೆಗೆ 200 ವರ್ಷ ಹೋರಾಡಿದ್ರಿ. 200 years you fought with British, but finally parted as friends. 200 ವರ್ಷ ಹೋರಾಡಿದ್ರು, ದ್ವೇಷ ಉಳಿಸ್ಕೊಳ್ಳಿಲ್ಲ, ಸ್ನೇಹಿತರಂಗೆ ಬೇರ್ಪಟ್ರಲ್ಲ. ಹೌ ಕುಡ್ ಗಾಂಧಿ ಕನ್ವರ್ಟ್ ಎನ್ ಎನಿಮಿ ಇಂಟು ಎ ಫ್ರೆಂಡ್? ಗಾಂಧಿ ವೈರಿಗಳನ್ನ ಸ್ನೇಹಿತರನ್ನಾಗಿ ಹೇಗೆ ಮಾಡ್ಕೊಂಡ್ರು? ಯಾಕಂದ್ರೆ ಮೌಂಟ್ ಬ್ಯಾಟನ್ ಬ್ರಿಟನ್ ವೈಸ್ರಾಯ್ ಆತ ಹೇಳ್ತಾನೆ, ಪ್ರತಿ ಸಲ ನಾನು ಗಾಂಧಿ ನೋಡಿದಾಗ ಯೇಸು ಕ್ರಿಸ್ತ ನೋಡಿದಂಗೆ ಆಗ್ತಿತ್ತು ಅಂತಾನೆ. ಅಷ್ಟು ಪ್ರೀತಿ, ಅಷ್ಟು ಗೌರವ ವೈರಿಗಳಿಂದಾನ.
ಹೌ ಕುಡ್ ಗಾಂಧಿ ಕನ್ವರ್ಟ್ ಎನ್ ಎನಿಮಿ ಇಂಟು ಎ ಫ್ರೆಂಡ್? ವೈರಿಗಳನ್ನ ಸ್ನೇಹಿತರನ್ನ ಹೇಗೆ ಮಾಡ್ಕೊಂಡ್ರು? ಎರಡನೇ ಪ್ರಶ್ನೆ. ಮೂರನೇದು ಬಹಳ ಮುಖ್ಯವಾದದ್ದು ಮಕ್ಕಳೇ, ಬಹಳ ಜನ ದೊಡ್ಡವರಿಗೂ ಗೊತ್ತಿಲ್ಲ ಅದು. ಜನವರಿ 30, 1948ನೇ ಇಸ್ವಿ ಸಾಯಂಕಾಲ 5:17 ದಿಲ್ಲಿಯ ಬಿರ್ಲಾ ಭವನದಲ್ಲಿ ಗಾಂಧಿ ಹತ್ಯೆ ಆಯಿತು. ಆ ಸುದ್ದಿ ಕಾಳ್ಗಿಚ್ಚಿನಂಗೆ ಎಲ್ಲಾ ಕಡೆ ಹರಡೋಕ್ ಶುರು ಆಯ್ತು. ಆ ಸುದ್ದಿ ಅಮೆರಿಕದ ನ್ಯೂಯಾರ್ಕ್ಗೂ ಮುಟ್ತು. ನ್ಯೂಯಾರ್ಕ್ ಅಲ್ಲಿ ವಿಶ್ವಸಂಸ್ಥೆ ಇದೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ದೊಡ್ಡ ಮಲ್ಟಿ ಸ್ಟೋರಿ ಬಿಲ್ಡಿಂಗ್. ಅದರ ತಲೆ ಮೇಲೆ ಎಲ್ಲ ದೇಶದ ಧ್ವಜಗಳನ್ನ ಹಾಕಿದ್ದಾರೆ. ಗಾಂಧಿ ಸತ್ತ ಸುದ್ದಿಯಲ್ಲಿ ಮುಟ್ಟಿದ ತಕ್ಷಣ ಸೆಕ್ರೆಟರಿ ಜನರಲ್ ಇದ್ರು ಯುನೈಟೆಡ್ ನೇಷನ್ಸ್, ಲೀ ಅಂತ. ಅವ್ರು ಏನ್ ಮಾಡಿದ್ರು ಗೊತ್ತಾ? ತಮ್ಮ ಆಫೀಸರ್ಸ್ ಹೇಳಿ ಮೇಲೆ ಧ್ವಜ ಐತಲ್ಲ, ಭಾರತ ಧ್ವಜವನ್ನು ಅರ್ಧ ಕೆಳಿಸಿದ್ರು. ಆಸ್ ಎ ಮಾರ್ಕ್ ಆಫ್ ರೆಸ್ಪೆಕ್ಟ್ ಟು ಗಾಂಧಿ ಗೌರವಕ್ಕೋಸ್ಕರ ಆ ಭಾರತ ಧ್ವಜನ ಅರ್ಧ ಕೆಳಿಸಿದ್ರು. ಅದೇನೋ ಸರಿ, ಅಷ್ಟೇ ಮಾಡ್ಲಿಲ್ಲ ಮನುಷ್ಯ. ಬರೀ ಭಾರತ ಧ್ವಜವನ್ನು ಅರ್ಧ ಕೆಳಿಸ್ಲಿಲ್ಲ, ಪ್ರಪಂಚದ ಎಲ್ಲ ದೇಶದ ಧ್ವಜಗಳನ್ನು ಅರ್ಧ ಕೆಳಿಸಿದ್ರು, ವಿಶ್ವಸಂಸ್ಥೆ ಧ್ವಜವನ್ನು ಅರ್ಧ ಕೆಳಿಸಿದ್ರು. ಮಕ್ಕಳ ನೆನಪಿಡ್ಬೇಕು, ಇದಾದದ್ದು ಅವತ್ತು 1948 ಜನವರಿ 30. ಅದಾದ್ಮೇಲೆ ಈ ಕ್ಷಣದವರೆಗೆ ಇನ್ನೊಮ್ಮೆ ಹಾಗಾಗಿಲ್ಲ. ಯಾವುದಾದ್ರೂ ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಸತ್ರೆ ಆ ದೇಶ ಧ್ವಜವನ್ನು ಮಾತ್ರ ಅರ್ಧ ಕೆಳಿಸ್ತಾರೆ. ಗಾಂಧಿ ಸತ್ತಾಗ ಮಾತ್ರ ಪ್ರಪಂಚದ ಎಲ್ಲ ದೇಶದ ಧ್ವಜಗಳನ್ನ, ವಿಶ್ವಸಂಸ್ಥೆ ಧ್ವಜವನ್ನು ಅರ್ಧ ಕೆಳಿಸಿದ್ರು. ಯಾಕೆ ಅಂತ ಮರುದಿವಸ ಕೇಳಿದಾಗ ಅದು ಹೇಳ್ತಾನೆ, ಐ ಆಮ್ ನಾಟ್ ಮೌರ್ನಿಂಗ್ ದ ಡೆತ್ ಆಫ್ ಗಾಂಧಿ, ಐ ಆಮ್ ಮೌರ್ನಿಂಗ್ ದ ಡೆತ್ ಆಫ್ ಹ್ಯುಮ್ಯಾನಿಟಿ. ನಾ ಗಾಂಧಿ ಸಾವಿಗೆ ದುಃಖ ಸೂಚಿಸ್ತಾ ಇಲ್ಲ, ಮನುಷ್ಯತ್ವ ಸತ್ತೋಯ್ತಲ್ಲ ಅಂತ ದುಃಖ ಸೂಚಿಸ್ತಾ ಇದ್ದೀನಿ. ಗಾಂಧಿ ಅಂತ ಮನುಷ್ಯನ ಕೊಲ್ಲೋದಾದ್ರೆ ಮನುಷ್ಯತ್ವ ಸತ್ತೋಯ್ತಲ್ಲ ಅಂತ. ಕಲ್ಪನೆ ಮಾಡಿ ಯಾವ ಮಟ್ಟಕ್ಕೆ ವ್ಯಕ್ತಿ ಬೆಳೆಯೋಕ್ ಸಾಧ್ಯ. ಎಲ್ಲೋ ಪೋರ್ಬಂದರದಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ವಿಶ್ವವಿಖ್ಯಾತವನ್ನಾಗಿ ಪ್ರಪಂಚಕ್ಕೆ ಒಂದು ಮಾದರಿ ಆಗುವಂತಹದ್ದು ಆದದ್ದು ನಮ್ಮ ಭಾರತ ದೇಶದಲ್ಲಿ. ಅಂತ ನಾಯಕರೆಲ್ಲರೂ ನಮ್ಮವರು ಅಂತ ಹೇಳಿಕೊಳ್ಳುವಂತ ನಮ್ಮ ಹೆಮ್ಮೆ ಹೆಗಲು ಆಕಾಶ ತಾಗ್ಬೇಕು. ಮಕ್ಕಳೇ, ದಯವಿಟ್ಟು ನೆನಪಿಡಿ, ನಿಮ್ಮ ಬಗ್ಗೆ ಗೌರವ ಇರಲಿ, ನಿಮ್ಮ ಮನೆಯ ತಂದೆ ತಾಯಿ ನಿಮ್ಮ ಪರಿವಾರದ ಬಗ್ಗೆ ಗೌರವ ಇರಲಿ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ದೇಶದ ಬಗ್ಗೆ ಪ್ರೀತಿ ಇರಲಿ. ಯಾರು ದೇಶ ಪ್ರೇಮಿಗಳಾಗೋದಿಲ್ವೋ, ದೇಶಕ್ಕೆ ದ್ರೋಹ ಮಾಡ್ತಾರೋ, ಅವ್ರು ಎಷ್ಟೇ ದುಡ್ಡು ಗಳಿಸಿದ್ರು ಕೂಡ ಕೊನೆಗೆ ಅವರ ಲೇಬಲ್ ಬರೋದು ದೇಶದ್ರೋಹಿ ಅಂತಾನೆ ಬರೋದು. ಆದ್ದರಿಂದ ದೇಶ ಪ್ರೇಮಿಯಾಗಿ, ಪರಿವಾರದ ಪ್ರೇಮಿಯಾಗಿ, ಸ್ವಪ್ರೇಮಿಯಾಗಿ ಜೀವನವನ್ನ ಹೆಮ್ಮೆಯಿಂದ ಗೌರವದಿಂದ ಬದುಕಿ, ಅದೇ ದೊಡ್ಡ ಸಕ್ಸಸ್ ಜೀವನದ. ಕೊನೆಗೆ ಹೋಗುವಾಗ ತೃಪ್ತಿಯಿಂದ ನಾನು ಏನ್ ಮಾಡ್ಬೇಕು ಅಂದಿದ್ನೋ ಅಷ್ಟು ಮಾಡೋಕ್ ಸಾಧ್ಯ ಆಯ್ತು ಅಂತ ಅನ್ನೋದಾದ್ರೆ ಅದಕ್ಕಿಂತ ಜೀವನದ ದೊಡ್ಡ ಗುರಿ ಇನ್ನೊಂದು ಇರ್ಲಾರ್ದು. ಭಗವಂತ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ನಮಸ್ಕಾರ.